ತವರು ಜಿಲ್ಲೆಯಲ್ಲಿ ಹಂದಿ ಜೋಗಿಗಳಿಗೆ ಅನ್ಯಾಯವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಹಂದಿ ಜೋಗಿಗಳಿಗೆ ಅನ್ಯಾಯವಾಗ್ತಾ ಇದೆ. ಅನ್ಯ ಕೋವಿನ ಒಡೆಯನ ದಬ್ಬಾಳಿಕೆಗೆ ಈ ಕುಟುಂಬ ನಲುಗಿದೆ. ಪೊಲೀಸರ ಗೂಂಡಾವರ್ತನೆಯಿಂದ ಬೀದಿಗೆ ಬಿದ್ದಿದೆ ಈ ಕುಟುಂಬದ ಬದುಕು. ಹಂದಿ ಜೋಗಿ ಕುಟುಂಬಸ್ಥರ ವಾಸದ ಗುಡಿಸಲುಗಳು ಧ್ವಂಸ ಆಗಿರುವಂತದ್ದು. ಕಳೆದ 3 ದಿನಗಳಿಂದ ನಡು ರಸ್ತೆಯಲ್ಲಿಯೇ ಜೀವನವನ್ನ ನಡೆಸ್ತಾ ಇದ್ದಾರೆ. ನಿತ್ಯದ ಬದುಕಿಗಾಗಿ ಹರಸಾಹಸವನ್ನ ಪಡ್ತಾ ಇದೆ ಈ ಕುಟುಂಬ. ಊಟ ಬಟ್ಟೆಗಾಗಿ ನಿತ್ಯ ಮಹಿಳೆಯರು ಮಕ್ಕಳಿಗೆ ಪರದಾಟ ಆಗ್ತಾ ಇದೆ. ಹಂದಿ ಜೋಗಿ ಕುಟುಂಬಸ್ಥರನ್ನ ಒಕ್ಕಲೆಬ್ಬಿಸಲು ಹುನ್ನಾರ ನಡೀತಾ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಪೊಲೀಸರು ಭೂಮಿ ಮಾಲೀಕನ ನಡೆಗೆ ಈಗ ಸಂತ್ರಸ್ತರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ತವರು ಜಿಲ್ಲೆಯಲ್ಲಿ ಹಂದಿ ಜೋಗಿ ಸಮುದಾಯಕ್ಕೆ ಅನ್ಯಾಯವಾಗ್ತಾ ಇದೆ. ಅನ್ಯ ಕೋಮಿನ ಒಡೆಯನ ದಬ್ಬಾಳಿಕೆಗೆ ಈ ಕುಟುಂಬ ನಲುಗಿದೆ ಅಂತ ಹೇಳ್ಬೋದು. ಪೊಲೀಸರ ಗೂಂಡಾವರ್ತನೆಯಿಂದ ಈ ಕುಟುಂಬ ಬೀದಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಂದಿ ಜೋಗಿ ಕುಟುಂಬಗಳು ಅಂದ್ರೆ ಏನು ವಾಸ ಮಾಡ್ತಾ ಇದ್ರು ಆ ಗುಡಿಸಲು ಧ್ವಂಸವಾಗಿರುವಂತದ್ದು. ಕಳೆದ 3 ದಿನಗಳಿಂದಲೂ ಕೂಡ ಬೀದಿಯಲ್ಲಿ ಬಿದ್ದಿದೆ ಈ ಕುಟುಂಬ. ನಿತ್ಯ ಮಹಿಳೆಯರು ಮಕ್ಕಳಿಗೆ ಬಹಳಷ್ಟು ಪರದಾಟ ಆಗ್ತಾ ಇದೆ. ಊಟ ಬಟ್ಟೆಗಾಗಿ ಒಂದು ರೀತಿಯಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿದ್ರು ಕೂಡ ಇಲ್ಲಿ ತಪ್ಪಿಲ್ಲ. ಪೊಲೀಸರು ಭೂಮಿ ಮಾಲೀಕನ ನಡೆಗೆ ಈಗ ಸಂತ್ರಸ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರಿನಲ್ಲಿ ಹಂದಿ ಜೋಗಿಗಳ ಸಮುದಾಯದ ಕುಟುಂಬಸ್ಥರಿಗೆ ಅನ್ಯಾಯವಾಗಿದೆ. ಅನ್ಯ ಕೋಮಿನ ಒಡೆಯನ ದಬ್ಬಾಳಿಕೆಗೆ ಈ ಕುಟುಂಬ ಅಕ್ಷರಶಃ ಬೀದಿಗೆ ಬಿದ್ದು ಒಂದು ರೀತಿಯಾಗಿ ಪರದಾಟವನ್ನ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ತಹಶೀಲ್ದಾರ್ ಗಮನಕ್ಕೂ ತಾರದೆ ಪೊಲೀಸರ ಸಮ್ಮುಖದಲ್ಲಿ ಹಂದಿ ಜೋಗಿಗಳ ಗುಡಿಸಲುಗಳನ್ನ ಧ್ವಂಸಗೊಳಿಸಲಾಗಿದೆ. ವಾಸದ ಸೂರುಗಳನ್ನ ಕೆಡವಿದ ಪರಿಣಾಮ ಕಳೆದ 3 ದಿನಗಳಿಂದ ನಡು ರಸ್ತೆಯಲ್ಲಿಯೇ ಜೀವನವನ್ನ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ನಂಜನಗೂಡು ಮಹಿಳೆಯರು ಒಂದು ರೀತಿಯಾಗಿ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಬಹಳಷ್ಟು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಂದಿ ಜೋಗಿಗಳನ್ನ ಒಕ್ಕಲೆಬ್ಬಿಸಲಾಗಿದೆ. ಸತತ 3-4 ತಲೆಮಾರುಗಳಿಂದ ವಾಸಿಸುವ ಕುಟುಂಬಗಳನ್ನ ಏಕಾಏಕಿ ಬೀದಿಗೆ ತಳ್ಳಿರುವುದು ಅಪರಾಧವಾಗಿದೆ. ಸಿದ್ದರಾಮಯ್ಯ ಅವರೇ, ಇದೇನಾ ನಿಮ್ಮ ಸಾಮಾಜಿಕ ನ್ಯಾಯ ಅಂತ ಬಿಜೆಪಿ ನಗರ ಅಧ್ಯಕ್ಷ ಸಿದ್ದರಾಜು ಕಿಡಿಕಾರಿದ್ದಾರೆ. ಹಂದಿ ಜೋಗಿ ಕುಟುಂಬಗಳಿಗೆ ಸೂಕ್ತ ವ್ಯವಸ್ಥೆ ಮಾಡಿಕೊಡ್ಬೇಕು, ಅನ್ಯಾಯ ಸರಿಪಡಿಸಬೇಕು ಅಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಅಮಾಯಕರ ಜೊತೆ ಗುಂಡಾವರ್ತನೆ ರೀತಿಯಲ್ಲಿ ವರ್ತಿಸುತ್ತಿರುವ ಪೊಲೀಸ್ ಇಲಾಖೆಗೆ, ಬಡವರ ಬಗ್ಗೆ ಕಾಳಜಿ ವಹಿಸಲಾಗದ ಕಂದಾಯ ಇಲಾಖೆಗೆ, ಬಡವರ ಬಗ್ಗೆ ಕಾಳಜಿ ವಹಿಸಲಾಗದ ದಂಡಾಧಿಕಾರಿಗಳಿಗೆ, ಬಡವರ ಬಗ್ಗೆ ಕಾಳಜಿ ಇಲ್ಲದಂತಹ ಪೊಲೀಸ್ ಇಲಾಖೆಗೆ, ಗುಂಡಾವರ್ತನೆ ರೀತಿಯಲ್ಲಿ ತಬ್ಬಿದ್ದಂತಹ ಪೊಲೀಸ್ ಇಲಾಖೆಗೆ ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ದಲಿತರಿಗೆ ರಕ್ಷಣೆ ಕೊಡಲಾಗದ ಪೊಲೀಸ್ ಇಲಾಖೆಗೆ, ದಲಿತರಿಗೆ ರಕ್ಷಣೆ ಕೊಡಲಾಗದ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ, ದಲಿತರಿಗೆ ರಕ್ಷಣೆ ಕೊಡಲಾಗದ ಪೊಲೀಸ್ ಇಲಾಖೆಗೆ, ದಲಿತರನ್ನು ಉದ್ದೇಶ ಪೂರ್ವಕವಾಗಿ ರೋಡಿನ ಸೈಡಿನಲ್ಲಿ ತಬ್ಬಲಾಗದ ಪೊಲೀಸ್ ಇಲಾಖೆಗೆ, ದಲಿತರಿಗೆ ರಕ್ಷಣೆ ಕೊಡಲಾಗದ ಕಂದಾಯ ಇಲಾಖೆಗೆ ಯಾತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ದಲಿತರಿಗೆ ರಕ್ಷಣೆ ಕೊಡಲಾಗದ ರಾಜ್ಯ ಸರ್ಕಾರಕ್ಕೆ, ದಲಿತರಿಗೆ ರಕ್ಷಣೆ ಕೊಡಲಾಗದ ಕೇಂದ್ರ ಸರ್ಕಾರಕ್ಕೆ, ದಲಿತರಿಗೆ ರಕ್ಷಣೆ ಕೊಡಲಾಗದ ಸಿದ್ದರಾಮಯ್ಯನ ಸರ್ಕಾರಕ್ಕೆ, ಉಸ್ತುವಾರಿ ಎಸ್ ಸಿ ಮಾದೇವಪ್ಪನವರಿಗೆ, ಉಸ್ತುವಾರಿ ಎಸ್ ಸಿ ಮಾದೇವಪ್ಪನವರಿಗೆ, ಹಾಲಿ ಶಾಸಕರಾದಂತ ದರ್ಶನ್ ಧ್ರುವ ನಾರಾಯಣರವರಿಗೆ, ನಂಜನಗೂಡು ಶಾಸಕರಾದಂತ
ಮೊದ್ಲೊಂದ್ಸಲ ಮಾಡಿದ್ವು ನಾವು ಟಿವಿಲಿ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲಿ ಹಂದಿ ಜೋಗಿಗಳ ಸಮುದಾಯಕ್ಕೆ ಅನ್ಯಾಯವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ವೆಂಕಟೇಶ್, ಈಗ ಹಂದಿ ಜೋಗಿ ಕುಟುಂಬಗಳ ಒಂದು ರೀತಿಯಾಗಿ ಪರಿಸ್ಥಿತಿ ಬಹಳಷ್ಟು ಹದಗೆಟ್ಟಿದೆ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಏಕಾಏಕಿ ಪೊಲೀಸರ ಸಮ್ಮುಖದಲ್ಲಿ ಏನು ಅವರ ಗುಡಿಸಲುಗಳಿತ್ತು, ಮನೆ ಇತ್ತು, ಅದನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಮಾಡಿದ್ದಾರೆ, ಏನಿದೆ ಇದ್ರ ಬಗ್ಗೆ ಅಪ್ಡೇಟ್? ಖಂಡಿತ ರಾಜರ ಕಳೆದ ಖಂಡಿತ ರಾಜರ ಒಂದು ನಂಜನಗೂಡು ತಾಲೂಕಿನ ವರಳವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ವರಳವಾಡಿ ಹೊಸೂರು ಎಂಬ ಒಂದು ಗ್ರಾಮದಲ್ಲಿ ಸುಮಾರು 80 ವರ್ಷಗಳ ಕಾಲ ಆ ಒಂದು ಜಾಗದಲ್ಲಿ ವಾಸವಾಗಿದ್ದಂತ ಹಂದಿಜೋಗಿ ಸಮುದಾಯದ ಕುಟುಂಬ ಅಲ್ಲಿ ಒಂದು ವಾಸವಾಗಿತ್ತು. ಅಂದರೆ ಈಗಿನ ಪ್ರಸ್ತುತ ಇರುವಂತ ಯಲ್ಲಮ್ಮ ಅವರ ಕುಟುಂಬ ಒಂದು ವಾಸವಾಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಏನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ ಒಂದು 80 ವರ್ಷಗಳ ಹಿಂದೆ ಅಂದ್ರೆ ಅವರ ತಾತ ಮತ್ತು ಮುತ್ತಾತನ ಅಂದ್ರು ಆ ಒಂದು ಸ್ಥಳದಲ್ಲಿ ವಾಸವಾಗಿದ್ದರು ಅಂತಾನೆ ಹೇಳ್ಬೋದು. ಅಂದಿನ ಸರ್ವೆ ನಂಬರ್ 478ರಲ್ಲಿ ಅಂದ್ರೆ ಆ ಒಂದು ಸ್ಥಳದಲ್ಲಿ ಒಂದು ವಾಸವಾಗಿದ್ದರು. ಅಂದ್ರೆ ಪ್ರಸ್ತುತ ಇರುವಂತ ಸದಾಶಿವ ಅವರ ಅವರ ಪೂರ್ವಿಕರಿಂದ ಒಂದು ಆ ಜಮೀನನ್ನು 6 ಗುಂಟೆ ಜಮೀನೇನೋ ಒಂದು ಖರೀದಿ ಮಾಡಿರ್ತಾರೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ದಾಖಲೆ ಪತ್ರಗಳ ಒಂದು ಖರೀದಿ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ದಾಖಲೆ ಪತ್ರಗಳು ಇರುವುದಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಪ್ರಸ್ತುತ ಇರುವಂತಹ ಶಿವಾನಂದರವರು ಕೋರ್ಟ್ ನ ಮೊರೆ ಹೋಗಿ ಒಂದು ಆ ಜಾಗ ನಮಗೆ ಬರ್ಬೇಕು, ಯಾಕಂದ್ರೆ ನಮ್ಮ ಪೂರ್ವಜರ ಜಾಗ ಬರ್ಬೇಕು ಅಂತ ಹೇಳಿ ಅವರು ಆ ಒಂದು ಸ್ಥಳೀಯ ಒಂದು ಕೋರ್ಟ್ ನಲ್ಲಿ ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಆದೇಶ ಮಾಡಿಸ್ಕೊಂಡು ಬರ್ತಾರೆ. ಅಂದ್ರೆ ಈ ಒಂದು ಜಾಗ ನಮ್ಗೆ ಸೇರಿದ್ದು ಅನ್ನುವುದು ಆ ಒಂದು ಶಿವಾನಂದರ ಒಂದು ವಾದ ಆಗಿರುತ್ತೆ ಅಂತ ಹೇಳ್ಬೋದು. ಈ ಒಂದು ಹಿನ್ನೆಲೆಯಲ್ಲಿ ಸ್ಥಳೀಯವಾಗಿ ಅಂದ್ರೆ ಪೊಲೀಸರ ಒಂದು ಸಮ್ಮುಖದಲ್ಲಿ ಒಂದು ರಾತ್ರಿ ಒಂದು JCB ಮುಖಾಂತರ ಆ ಒಂದು ಅವರು ವಾಸ ಮಾಡುತ್ತಿರುವಂತಹ ಪ್ರದೇಶದಲ್ಲಿ JCB ಮುಖಾಂತರ ಒಂದು ಆ ಒಂದು ಅಂದ್ರೆ ಒಂದು ಧ್ವಂಸಗೊಳಿಸಿದೆ ಅಂತ ನೋಡ್ಬೋದು. ಆ ಒಂದು ಕುಟುಂಬಗಳು ಅವೆರಡು ಕುಟುಂಬಗಳು ಒಂದು ಬೀದಿ ಬದಿಯಲ್ಲಿ ವಾಸ ಮಾಡುವಂತ ಒಂದು ಸಂದರ್ಭ ಒಂದು ಹೆಚ್ಚಾಗಿದೆ. ಪ್ರಸ್ತುತ ಸಂದರ್ಭದಲ್ಲಿ ಬೀದಿ ಬದಿಯಲ್ಲೇ ಸಹ ಅವರು ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ರಚನಾ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳ ಗಮನಕ್ಕೆ ಏನಾದ್ರೂ ತರಲಾಗಿದ್ಯಾ? ಏನಾದ್ರೂ ಬಂದು ಅಧಿಕಾರಿಗಳ ಕುಟುಂಬಸ್ಥರನ್ನ ಮಾತನಾಡಿಸುವ ಕೆಲಸ ಏನಾದ್ರೂ ಮಾಡಿದಾರಾ? ಖಂಡಿತ ರಚನೆ ನಾವು ಗಮನಿಸಬಹುದಂತ ಅಂಶ ಏನಂದ್ರೆ ಕಳೆದ ಬಾರಿಯೂ ಸಹ ನಾವು ಒಂದು ಈ ಹಂದಿಜೋಗಿ ಕುಟುಂಬಕ್ಕೆ ಸಂಬಂಧಿಸಿದಂತೆ ನಾವು ಅಂದ್ರೆ ಕಳೆದ ಅಂದ್ರೆ ಮೂಲಭೂತ ಸೌಕರ್ಯಗಳಿಲ್ಲ ಒಂದು ಹಿನ್ನೆಲೆ ಇಟ್ಕೊಂಡು ನಾವು ಆ ಒಂದು ಕುಟುಂಬದ ಬಗ್ಗೆ ಒಂದು ಸುದ್ದಿ ಮಾಡಿರ್ತೇವೆ ಅಂತ ಹೇಳ್ಬೋದು. ಅಂದ್ರೆ ಆ ಒಂದು ಸಂದರ್ಭ ಅಂದ್ರೆ MP ಚುನಾವಣೆ ನಡೆಯುವ ಒಂದು ಸಂದರ್ಭದಲ್ಲಿ ಜೊತೆಗೆ ನಾವು ಗಮನಿಸಬಹುದಂತ ಅಂಶ ಏನಂದ್ರೆ ಆ ಒಂದು ಸಂದರ್ಭದಲ್ಲಿ ಅಂದಿನ ಒಂದು ತಹಸೀಲ್ದಾರ್ ಮತ್ತು ಅಧಿಕಾರಿಗಳ ಒಂದು ಭೇಟಿ ನೀಡುವ ಒಂದು ಭರವಸೆ ನೀಡುತ್ತಾರೆ ಅಂತ ಹೇಳ್ಬೋದು. ಜೊತೆಗೆ ನಾವು ಗಮನಿಸಬಹುದು ಅಂದ್ರೆ ಈ ಒಂದು ಹಿನ್ನೆಲೆ ಅಂದ್ರೆ ಕಳೆದ ಒಂದು 3-4 ದಿನಗಳ ಹಿಂದೆ ಆ ಕುಟುಂಬಗಳನ್ನು ಪೊಲೀಸರ ಸಮ್ಮುಖದಲ್ಲಿ ಒಂದು JCB ಮುಖಾಂತರ ಒಂದು ಧ್ವಂಸಗೊಳಿಸಿದಂತ ಒಂದು ಸಂದರ್ಭದಲ್ಲಿ ಆ ಒಂದು ಕುಟುಂಬ ಒಂದು ಬೀದಿ ಬದಿಗೆ ಬರ್ತು ಸಂಘಟನಾಕಾರರು ಒಂದು ಸ್ಥಳೀಯ ಒಂದು ಸಂಘಟನೆಗಳ ಮುಖಾಂತರ ಒಂದು ವಿಚಾರವೂ ಸಹ ಒಂದು ತಹಸೀಲ್ದಾರ್ ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಒಂದು ಮಾಹಿತಿ ಬರುತ್ತೆ. ತಕ್ಷಣ ಮಾಹಿತಿ ಬಂದಂತ ಸಂದರ್ಭದಲ್ಲಿ ಆ ಒಂದು ಇದಕ್ಕೆ ತಾಲೂಕು ದಂಡಾಧಿಕಾರಿಗಳು ಒಂದು ಹೋಗಿ ಭೇಟಿ ನೀಡ್ತಾರೆ. ಜೊತೆಗೆ ಅವರಿಗೆ ಒಂದು ತಾತ್ಕಾಲಿಕವಾಗಿ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ ಅಂದ್ರೆ ಒಂದು ಅವರು ವಾಸ ಮಾಡುವಂತ ಸ್ಥಳಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ. ಜೊತೆಗೆ ಮತ್ತೆ ಅಲ್ಲಿ ಆ ಒಂದು ಜನರಿಗೆ ಆ ಒಂದು ಕುಟುಂಬಕ್ಕೆ ನಾವು ಒಂದು ವಾಸ ವ್ಯವಸ್ಥೆ ತಾತ್ಕಾಲಿಕ ಒಂದು ವಾಸ ವ್ಯವಸ್ಥೆ ಕಲ್ಪಿಸುತ್ತೇವೆ ಅಂತ ಒಂದು ಅಧಿಕಾರಿಗಳು ಭರವಸೆ ನೀಡೋದ್ರ ಜೊತೆಗೆ ಅವರು ತಾತ್ಕಾಲಿಕ ಒಂದು ರೇಷನ್ ಕಂಬಳಿಯನ್ನು ನೀಡುವಂತ ಒಂದು ಕಂಬಳಿಯನ್ನು ನೀಡುತ್ತಾರೆ ಅಂತ ಹೇಳ್ಬೋದು. ರಚನಾ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ವೆಂಕಟೇಶ್. ಇನ್ನು ಹಂದಿ ಜೋಗಿಗಳ ಸಮುದಾಯದ ಕುಟುಂಬಸ್ಥರಿಗೆ ಇಲ್ಲಿ ಅನ್ಯಾಯವಾಗಿದೆ. ಏಕಾಏಕಿ ಪೊಲೀಸರ ಸಮ್ಮುಖದಲ್ಲಿ ಅವರು ವಾಸ ಮಾಡ್ತಾ ಇದ್ದಂತಹ ಮನೆಗಳನ್ನ ಧ್ವಂಸ ಮಾಡಲಾಗಿದೆ. ಕಳೆದ 3 ದಿನಗಳ ಹಿಂದೆ ಕಳೆದ 3 ದಿನಗಳಿಂದಲೂ ಕೂಡ ಬೀದಿಯಲ್ಲಿ ಬದುಕುವಂತಹ ಪರಿಸ್ಥಿತಿ ಬಂದಿರುವಂತದ್ದು. ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಊಟ ಬಟ್ಟೆಗಾಗಿ ಬಹಳಷ್ಟು ಪರಿತಪಿಸ್ತಾ ಇದ್ದಾವೆ ಕುಟುಂಬಗಳು ಅನ್ನೋ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗಿದೆ.
ಟಿವಿಗೆ. ಅದೇ ನೀವು ಒಂದು 35 ವರ್ಷಗಳಿಂದ ಇದ್ರಲ್ವ ಇಲ್ಲಿ? ನಮ್ಗೆ 30 ವರ್ಷ ನಮ್ಮನ್ನ ಮದುವೆ ಆಗಿ ಅದಕ್ಕೆ ಚರಂಡಿ ವಿಶೇಷ ಮಿಕ್ಕಿಯಾನೆ. ಅಯ್ಯೋ ಸಾರ್ ಹೇಳಿ ಹೇಳಿ ಸಾಕಾಯ್ತು. ಒಂದು 50 ವರ್ಷದಿಂದ ಹೇಳ್ತಾ ಇದೀವಿ ನಾವು. ನಮ್ಗೆ 40 ವರ್ಷ ಆಯ್ತು ಈಗ ನಾವು ಹೇಳಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಹಂದಿಜೋಗಿ ಸಮುದಾಯದ ಮುಖಂಡರು ವೆಂಕಟರಮಣಯ್ಯ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಈಗ ಏನು ಹಂದಿಜೋಗಿ ಸಮುದಾಯದ ಕುಟುಂಬಗಳಿಗೆ ಬಹಳಷ್ಟು ಅನ್ಯಾಯವಾಗಿದೆ, ಏಕಾಏಕಿ ಬಂದು ಮನೆಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ ಅನ್ನೋ ಒಂದು ಇದೆ. ಸೊ ಯಾವ ಕಾರಣಕ್ಕೆ ಧ್ವಂಸ ಮಾಡಿದ್ದಾರೆ, ಏನ್ ನಡೀತಾ ಇದೆ ಸರ್ ಅಲ್ಲಿ? ಮೇಡಮ್, ಇದು ಸುಮಾರು ಒಂದು 60-70 ವರ್ಷಗಳಿಂದ ನಮ್ಮ ಸಮುದಾಯದ ಫ್ಯಾಮಿಲಿಗಳು 3-4 ಫ್ಯಾಮಿಲಿ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ಹೊಸಳ್ಳಿ ಹತ್ರ. ಆ ಫ್ಯಾಮಿಲಿಗಳು ಅವ್ರ ತಂದೆ ಯಾರು ಆ ಜಮೀನು ಓನರ್ ಅಂತ ಈಗ ಏನ್ ಹೇಳ್ಸ್ಕೊತಾರೆ, ಅವ್ರ ತಂದೆ ಅವರು ಇಳಿಸ್ಕೊಂಡು ಅವ್ರ ಮೇಲೆ ಇವ್ರು ಕೆಲಸ ಮಾಡ್ಕೊಂಡು ಆಮೇಲೆ ಆ ಜಾಗಕ್ಕೆ ಅಂತ ಹೇಳಿ ಇಂತಿಷ್ಟು ಅಮೌಂಟ್ ಅಂತ ತಗೊಂಡಿರ್ತಾರೆ ಅವರು, ಅವ್ರ ತಂದೆ. ಆವಾಗ ತಗೊಂಡಾದ್ಮೇಲೆ ಜಾಗ ಕೊಟ್ಟಿರ್ತಾರೆ, ವಾಸಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿರ್ತಾರೆ. ಕೊನೆಗೆ ಅವರು ಆಧಾರ್ ಕಾರ್ಡು ಪ್ರತಿಯೊಂದು ಕೂಡ ದಾಖಲಾತಿಗಳು, ಸರ್ಕಾರಿ ದಾಖಲಾತಿಗಳು ಎಂಟ್ರಿ ಆಗಿದೆ ಅಲ್ಲಿ. ನೀರಿನ ವ್ಯವಸ್ಥೆನೂ ಕೂಡ ಪಂಚಾಯತಿಂದ ವ್ಯವಸ್ಥೆ ಮಾಡಿದ್ದಾರೆ. ಹೀಗಾಗಿ ವಾಸ ಮಾಡ್ತಾ ಇರೋ ಕುಟುಂಬಕ್ಕೆ ಈ ಒಂದು 10 ವರ್ಷಗಳ ಹಿಂದೆ ಅದು ಅವ್ರಿಗೂ ಜಾಗ ಬಿಡಿ ಅಂತೇಳಿ ಈಗ ಯಾರು ಇದಾರೆ ಆತನ ಮಗ ಓನರು, ಅವ್ರು ಗಲಾಟೆ ಮಾಡಿ ದೌರ್ಜನ್ಯ ಮಾಡ್ತಾರೆ. ಅವಾಗ ದೌರ್ಜನ್ಯ ಅಟ್ರಾಸಿಟಿ ಕೇಸ್ ಆಗುತ್ತೆ ಅವ್ರ ಮೇಲೆ. ಆ ಕೇಸ್ ಆದಾಗ ಕೇಸು ಕಾನೂನು ಪ್ರಕಾರ ಕೋರ್ಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಈಗ ನಮ್ಮವ್ರನ್ನ ಖಾಲಿ ಮಾಡಕ್ ಆಗಲ್ಲ, ಇವರು ಪರಿಸ್ಥಿತಿ ಹಂದಿಜೋಗಿ ಕುಟುಂಬದವ್ರು ಅಂತ ಗೊತ್ತಾಗಿ ಅವ್ರೇನ್ ಮಾಡ್ತಾರೆ, ನಮ್ಮ ಹುಡುಗನಿಗೆ ನೀನು ಕೋರ್ಟಿಗೆ ಅಟೆಂಡ್ ಮಾಡ್ಬೇಡ, ಈ 5 ಕುಂಟೆ ಜಾಗನ ನಿಮ್ಗೆ ಬರ್ಕೊಡ್ತೀನಿ, ನಿಮ್ಗೆ ಮಾಡ್ಕೊಡ್ತೀನಿ ನೀವು ಅಂತೇಳಿ ಹೇಳ್ಕೊಂಡು ಕೋರ್ಟ್ಗೆ ಹೋಗ್ದಂಗೆ ದಿಕ್ ತಪ್ಪಿಸಿದಾರೆ ಅವ್ರು. ಇದು ದಿಕ್ ತಪ್ಸ ಆದ್ಮೇಲೆ ಅವ್ರಿಗೆ ಗೊತ್ತಾಗಿಲ್ಲ, ಇವಾಗ ಪಾಪ ಅಮಾಯಕರು ಅವಿದ್ಯಾವಂತರು, ನಮ್ ಗಮನಕ್ಕೂ ಬಂದಿಲ್ಲ. ಹೀಗಾಗಿ ಏನಾಗಿದೆ, ಕೇಸು ಈ ಜಮೀನ್ ಕೊಡ್ತಾರಲ್ಲ ಅಂತೇಳಿ ಕಾಲಹರಣ ಮಾಡ್ಕೊಂಡು ಇವರು ಕೇಸ್ ಹೋಗ್ದಂಗೆ ನೆಗ್ಲೆಕ್ಟ್ ಮಾಡಿದ್ದಾರೆ. ಈಗ ಆತ ಏಕಾಏಕಿ ಈಗ ಕಾನೂನು ಒಂದ್ ಸೈಡ್ ಡಿಗ್ರಿ ಆಗಿದೆ. ಯಾವಾಗ ಈತ ಹೋಗಿ ಕೋರ್ಟ್ ಅಲ್ಲಿ ಭೇಟಿ ಮಾಡಿಲ್ಲ, ಕೋರ್ಟ್ಗೆ ಅಟೆಂಡ್ ಆಗಿಲ್ಲ ನಮ್ಮ ವ್ಯಕ್ತಿ, ಸಮುದಾಯದ ವ್ಯಕ್ತಿ, ಆಗ ಕಾನೂನು ಒಂದ್ ಸೈಡ್ ಡಿಗ್ರಿ ಆಗಿದೆ. ಕಾನೂನು ಆದೇಶ ತಗೊಂಬಂದ ಆತ ಪೊಲೀಸ್ ವ್ಯವಸ್ಥೆನ ಮುಂದಿಟ್ಕೊಂಡು ಈಗ ಪೊಲೀಸ್ ಅಧಿಕಾರಿಗಳ ಮುಖಾಂತರ ಏಕಾಏಕಿ ದೌರ್ಜನ್ಯಕ್ಕೆ ಈಡ್ ಮಾಡಿ ಆಚೆ ಹಾಕಿದ್ದಾರೆ ಈಗ ಕುಟುಂಬಕ್ಕೆ. ಓಕೆ ಸರ್, ಈಗ ಒಬ್ಬ ಮುಖಂಡರಾಗಿ ನೀವು ಏನ್ ಮಾಡ್ಬೇಕು ಅಂತ ಮುಂದೆ ಅಂತ? ಖಂಡಿತ ಮೇಡಮ್, ನಾನ್ ಸರ್ಕಾರಕ್ಕೆ ಮತ್ತೆ ನಮ್ಮ ಜಿಲ್ಲಾಡಳಿತಕ್ಕೆ ನಾನು ಮನವಿ ಮಾಡ್ತೀನಿ. ಇದು ನಮ್ಮ ಮುಖ್ಯಮಂತ್ರಿಗಳ ತವರು ಕ್ಷೇತ್ರ, ಇದು ಜೊತೆಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಕ್ಷೇತ್ರನೂ ಕೂಡ ಹೌದು. ಹಾಗಾಗಿ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ, ಈಗ ತಾಲೂಕ್ ದಂಡಾಧಿಕಾರಿಗೆ ತಿಳಿಸ್ತೇನೆ, ಗ್ರಾಮೀಣಗಳು ಇಷ್ಟು ವರ್ಷ ವಾಸ ಇದ್ರು ಕೂಡ ಅವ್ರ ಅನುಮತಿ ತಗೊಳ್ದೇನೆ ಇವ್ರು ಏಕಾಏಕಿ ಬಂದು ಪೊಲೀಸ್ ವ್ಯವಸ್ಥೆ ದೌರ್ಜನ್ಯ ಪಟ್ಕೊಂಡು ನಾವು ಎತ್ತಾಕಿದಾರೆ ಅಂದಾಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಸಿದೀವಿ. ಕಂಪ್ಲೇಂಟ್ ಕೊಡಕ್ಕೆ ತೀರ್ಮಾನ ತಗೊಂಡಿದೀವಿ. FIR ಆಗ್ಬೇಕು ಅವ್ರಿಗೆ. ಯಾರು ಜಮೀನು ಓನರ್ ಯಾರಿದಾರೆ ಅವ್ರ ಮೇಲೆ, ಮತ್ತೆ ಪೊಲೀಸ್ ಇಲಾಖೆ ಯಾರು PSI ಬಂದು ಅವ್ರು ದೌರ್ಜನ್ಯ ಮಾಡಿದ್ದಾರೆ, ಆಮೇಲೆ ಹೆಣ್ಣು ಮಕ್ಳು ಬೀದಿಲಿ ಮಲಗ್ತಾ ಇದಾರೆ ರಸ್ತೆಯಲ್ಲಿ.
ಹಾಗಾಗಿ ಖಂಡಿತ ಮೇಡಮ್ ಕಾನೂನು ನೆರವು ಬೇಕು, ಮತ್ತೆ ರಕ್ಷಣೆ ಬೇಕು. ಸರ್ಕಾರದ ವತಿಯಿಂದ ನಮ್ಗೆ ಮಾಹಿತಿ ಬೇಕು. ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನಮ್ಗೆ ನೆರವು ಕೊಟ್ಟಿದ್ದಾರೆ. ನಾನು ಇದ್ದೆ, ಅವರು ತಾತ್ಕಾಲಿಕವಾಗಿ ಅವ್ರಿಗೆ ವಾಸಕ್ಕೆ ಮತ್ತೆ ಇದಕ್ಕೆ ನೀರಿನ ವ್ಯವಸ್ಥೆ ಮತ್ತೆ ರೇಷನ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಸದ್ಯಕ್ಕೆ ನೆನ್ನೆ ಮನೆಗೆ. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸಮಾಜ ಕಲ್ಯಾಣ ಇಲಾಖೆಗೆ. ಮತ್ತೆ ತಾಲೂಕು ಆಡಳಿತ ತಹಸೀಲ್ದಾರ್ ಕೂಡ ಬಂದಿದ್ರು, ನಾನು ಭೇಟಿ ಮಾಡಿದ್ದೆ, ಮಾತಾಡಿದ್ದೀನಿ. ಹಾಗಾಗಿ ತಮ್ಮ ಮುಖಾಂತರ ನಮ್ಮ ಮಾಧ್ಯಮದವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಈಗ ಇದಕ್ಕಾಗಿ ನಮ್ಗೆ ಸಿರಿಮಳ್ಳಿಲಿ 1-2 ಎಕರೆ ಜಮೀನು ಮಂಜೂರು ಮಾಡಿಸಿದ್ವಿ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ತೀರ್ನಸಿಪುರ ನವನಿಗೂಡು ತಾಲೂಕಿಗೆ ಎಷ್ಟು ಫ್ಯಾಮಿಲಿ, 60 ಫ್ಯಾಮಿಲಿ ಬರುತ್ತೆ, ಅವ್ರಗಳಿಗೆ ಜಾಗ ಕೊಡ್ಬೇಕು ಅಂತ ಇತ್ತು. ಅದು ಆಗಿದ್ದು ಮತ್ತೆ ಕ್ಯಾನ್ಸಲ್ ಆಯ್ತು ಕಾರಣಾಂತರದಿಂದ. ಈಗ ಪರ್ಯಾಯವಾಗಿ ಸಿಂಧುವಳ್ಳಿ ಪ್ರಾಂತದಲ್ಲಿ 392 ಸರ್ವೆ ನಂಬರ್ ಅಲ್ಲಿ 2 ಎಕರೆ ಜಾಗ ಆಗಿದೆ. ಈಗಾಗಲೇ KDL ಗೆ ಹ್ಯಾಂಡ್ ಓವರ್ ಮಾಡಿದೀವಿ. ಈಗ ಈ ಮುಂದಿನ 15 ದಿನಗಳಲ್ಲಿ ಕೆಲಸ ಪ್ರಾರಂಭ ಆಗುತ್ತೆ, ಲೇಔಟ್ ಕೆಲಸ. ಖಂಡಿತ ಖಂಡಿತ ಸರ್, ಧನ್ಯವಾದ ಸರ್ ಈಡನ್ಸ್ ಬಾಯಿನ್ ಜೊತೆ ಮಾತನಾಡಿದ್ದಕ್ಕೆ. ಓಕೆ ಮೇಡಮ್, ನಾನು ರಾಜ್ಯ ಸಂಚಾಲಕರು ಅಂದಿಜೋಗಿ ಸಂಘ ಮೇಡಮ್. ಓಕೆ ಸರ್. ಏನು ಸಮಸ್ಯೆಗಳಿದೆ ಅಲ್ಲಿ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಹಂದಿಜೋಗಿ ಸಮುದಾಯದ ಮುಖಂಡರು. ಏನ್ ಸಮಸ್ಯೆಗಳಿತ್ತು, ಇದು ಅಂದ್ರೆ ಈಗಿನಿಂದ ಇರುವಂತಹ ಸಮಸ್ಯೆ ಅಲ್ಲ, ಇದು ಮೊದಲಿನಿಂದಲೂ ಇರುವಂತಹ ಸಮಸ್ಯೆ. ಈಗ ಏನು ಪ್ರಾಪರ್ಟಿ ಓನರ್ ತಂದೆ ಏನಿದ್ದಾರೆ ಅವರು ನಮ್ಮ ಕಡೆಯಿಂದ ಒಂದಷ್ಟು ಹಣವನ್ನ ಇಸ್ಕೊಂಡಿರುವಂತದ್ದು, ಇದನ್ನ ನಮಗೆ ಅಂತ ಬರೆದಿದ್ದಾರೆ. ಆದ್ರೆ ಈಗ ಅವರ ಮಗ ಬಂದು ಈ ರೀತಿಯಾಗಿ ನಮ್ಮ ಮೇಲೆ ಒಂದು ದೌರ್ಜನ್ಯವನ್ನ ಮಾಡೋದು, ಪೊಲೀಸರನ್ನ ಕರ್ಕೊಂಡ್ ಬಂದು ಧ್ವಂಸವನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಾನು ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಎಲ್ಲದಕ್ಕೂ ಕೂಡ ನಾನು ಪತ್ರವನ್ನ ಬರೆದಿದ್ದೇನೆ. ನಮ್ಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಇರುತ್ತೆ ಅನ್ನೋ ಮಾತನ್ನ ಮುಖಂಡರು ಹೇಳಿದ್ದಾರೆ. ಬೇಕೇ ಬೇಕು, ನ್ಯಾಯ ಬೇಕು. ಗುಂಡಾ ವರ್ತನೆ ತೋರುವ ಪೊಲೀಸ್ ಇಲಾಖೆಗೆ ಧಿಕ್ಕಾರ, ಧಿಕ್ಕಾರ. ಗುಂಡಾ ವರ್ತನೆ ರೀತಿ ವರ್ತಿಸುತ್ತಿರುವ ಕಂದಾಯ ಇಲಾಖೆಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಅಮಾಯಕರ ಜೊತೆ ಗುಂಡಾ ವರ್ತನೆ ರೀತಿಯಲ್ಲಿ ನಡೆದುಕೊಳ್ಳುತ್ತಿರುವ ಪೊಲೀಸ್ ಇಲಾಖೆಗೆ ಧಿಕ್ಕಾರ, ಧಿಕ್ಕಾರ. ಅಮಾಯಕರ ಜೊತೆ ಗುಂಡಾ ವರ್ತನೆ ರೀತಿಯಲ್ಲಿ ವರ್ತಿಸುತ್ತಿರುವ ಪೊಲೀಸ್ ಇಲಾಖೆಗೆ ಧಿಕ್ಕಾರ, ಧಿಕ್ಕಾರ. ಬಡವರ ಬಗ್ಗೆ ಕಾಳಜಿ ವಹಿಸಲಾಗದ ಕಂದಾಯ ಇಲಾಖೆಗೆ ಧಿಕ್ಕಾರ, ಧಿಕ್ಕಾರ. ಬಡವರ ಬಗ್ಗೆ ಕಾಳಜಿ ವಹಿಸಲಾಗದ ದಂಡಾಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಬಡವರ ಬಗ್ಗೆ ಕಾಳಜಿ ಇಲ್ಲದಂತಹ ಪೊಲೀಸ್ ಇಲಾಖೆಗೆ ಧಿಕ್ಕಾರ, ಧಿಕ್ಕಾರ. ಗುಂಡಾ ವರ್ತನೆ ರೀತಿಯಲ್ಲಿ ತಬ್ಬಿದ್ದಂತಹ ಪೊಲೀಸ್ ಇಲಾಖೆಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ದಲಿತರಿಗೆ ರಕ್ಷಣೆ ಕೊಡಲಾಗದ ಪೊಲೀಸ್ ಇಲಾಖೆಗೆ ಧಿಕ್ಕಾರ, ಧಿಕ್ಕಾರ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ದಸಂಸ ಮುಖಂಡರಾದಂತಹ ಶಿವರಾಜ್ ಆಲತ್ತೂರ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್, ಈಗ ಹಂದಿಜೋಗಿ ಸಮುದಾಯಕ್ಕೆ ಎಲ್ಲೋ ಒಂದು ಕಡೆ ಅನ್ಯಾಯ ಆಗಿದೆ ಅನ್ನೋ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಜೊತೆಗೆ ಅವರ ಮನೆಗಳನ್ನ ಕೂಡ ಧ್ವಂಸ ಮಾಡಿದ್ದಾರೆ ನಂಜನಗೂಡು ತಾಲೂಕಿನಲ್ಲಿ ಅನ್ನೋ ಒಂದು ವಿಚಾರ ಇರೋದು ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್? ನಮ್ ಗಮನಕ್ಕೆ ಬಂದಿದೆ ಮೇಡಮ್ ಈಗಾಗ್ಲೇನೆ. ಅದು ಸುಮಾರು 80 ವರ್ಷಗಳಿಂದ ತಾತ ಮುತ್ತಾತನ ಕಾಲದಿಂದನೂ ಕೂಡ ಅಲ್ಲಿ ವಾಸವಾಗಿದ್ರು. ಅಲ್ಲಿ ವಾಸ ಇರ್ಬೇಕಾದ್ರೆ ಒಬ್ಬ ಶಿವಾನಂದ ಅಂತ ಹೇಳಿ ಅವರು ಮೇಲ್ ಸಮುದಾಯದ ವ್ಯಕ್ತಿ ಮೇಡಮ್ ಅವರು ಕೋರ್ಟ್ ನ ಆದೇಶ ಆಗಿದೆ ಅಂತ ಹೇಳಿ 2020ರಲ್ಲಿ ಆದೇಶ ಆಗುತ್ತೆ. 2020ರಿಂದ 2025ವರೆಗೆ 5 ವರ್ಷಗಳ ಕಾಲ ಆಗುತ್ತೆ. 5 ವರ್ಷದಿಂದ ಮೇಡಮ್ ಆ ವ್ಯಕ್ತಿಗಳು ಅಲ್ಲೇ ವಾಸವಿದ್ರು. 80 ವರ್ಷಗಳಿಂದ ಕೂಡ ಅಲ್ಲೇನೆ ವಾಸವಾಗಿದ್ರು ಜಮೀನಲ್ಲಿ. ಇವ್ರು ಏಕೆ ಕೋರ್ಟ್ ನ ಆದೇಶ ಆಗಿದೆ ಅಂತ ಹೇಳಿ ಇದೇ ಬಿಲ್ಗೇರಿ ಪೊಲೀಸ್ ಠಾಣೆ PSI ರವಿಕುಮಾರ್ ಅಂತ ಹೇಳಿ ಅವರು ಪೊಲೀಸ್ ಒಂದು ಇದನ್ನ ಬಳಸ್ಕೊಂಡು ಕಂದಾಯ ಇಲಾಖೆ ಲ್ಯಾಂಡ್ ಅದು ಮೇಡಮ್, ಕಂದಾಯ ಇಲಾಖೆಗೆ ಗಮನಕ್ಕೂ ಕೂಡ ತರದೇನೆ ಏಕಾಏಕಿ ಬಂದು ಕೋರ್ಟ್ ಆದೇಶ ಆಗಿದೆ ಅಂತ ಹೇಳಿ ಅವ್ರನ್ನ ತಬ್ಬುವಂತಹ ಕೆಲಸನ ಮಾಡ್ತಾರೆ ಮೇಡಮ್ ಆ ಜಮೀನಿಂದ ಹೊರಗಡೆ. ಇವತ್ತು ನಾಯಿ ಹಂದಿಗಳು ಕೂಡ ಬದುಕ ರೀತಿಲಿ ಅವರು ರೋಡ್ ಸೈಡ್ಲಿ ಬದುಕ್ತಾ ಇದ್ದಾರೆ. 2 ಕುಟುಂಬ, ಹಂದಿಜೋಗಿ ಕುಟುಂಬ. ಕಂದಾಯ ಇಲಾಖೆಯವರು ಮೇಡಮ್ 80 ವರ್ಷ ಆಗಿದ್ರು ಕೂಡ ತುಂಬಾ ನಿರ್ಲಕ್ಷ್ಯತೆ. ಅವರು ಯಾವ ರೀತಿ ಪರಿಶೀಲನೆ ಮಾಡಿದ್ದಾರೆ, ಯಾವ ರೀತಿ ಸರ್ವೆ ಮಾಡಿದ್ದಾರೆ ಇಲ್ಲಿವರೆಗೆ ಗೊತ್ತಿಲ್ಲ. ಇವತ್ತು ಕೂಡ 2022ರಲ್ಲಿ ಡ್ರೋನ್ ಕ್ಯಾಮ್ರಾ ಮುಖಾಂತರವಾಗಿ ಕಂದಾಯ ಇಲಾಖೆಯವರು ಇವತ್ತು ಕೂಡ ದಾಖಲೆ ತೆಗಿಸ್ರೆ ಅಲ್ಲಿ ಒಂದು ಸಡ್ಡು ಅಂತ ಹೇಳಿ ದಾಖಲೆ ಬರ್ತಾ ಇದೆ, ಸಡ್ಡು ನಿರ್ಮಾಣ ಆಗಿದೆ ಅಂತ ಹೇಳಿ. ಇದು ಯಾವುದೇ ರೀತಿನ ಯಾವ್ದನ್ನು ಕೂಡ ಪರಿಗಣಿಸ್ತೇನೆ. ಕಂದಾಯ ಇಲಾಖೆಯವರು ಒಂದ್ ರೀತಿ ದೌರ್ಜನ್ಯ ಮಾಡೋ ರೀತಿಲಿ, ಒಂಥರ ದಬ್ಬಾಳಿಕೆ ಮಾಡೋ ರೀತಿಲಿ ಒಂದು SC ST ಸಮುದಾಯದ ಒಂದು ಪರಿಶಿಷ್ಟ ಜಾತಿ ಸಮುದಾಯದ ಮೇಲೆ ದೌರ್ಜನ್ಯ ಮಾಡ್ತಾರೆ ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆಯವರು. 80 ವರ್ಷದಿಂದ ಅಲ್ಲಿ
ಅಲ್ಲಿ ಅನುಭವ ಮಾಡ್ಕೊಂಡು ಜೀವನ ರೂಪಿಸ್ಕೊಂಡು ಹೋಯ್ತಾರಂತ ಹಂದಿ ಜೋಗಿ ಕುಟುಂಬದವ್ರಿಗೆ ಇವತ್ತು ಬೀದಿಲಿ ಬಿದ್ದಿರೋ ಅಂತ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ ಮೇಡಮ್ ಅಲ್ಲಿ. ಓಕೆ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ಅಥವಾ ಜನಪ್ರತಿನಿಧಿಗಳ ಗಮನಕ್ಕೆ ಏನಾದ್ರು ತಗೊಂಡ್ ಬಂದಿದ್ದೀರಾ? ಮೇಡಮ್ ಈಗಾಗ್ಲೇನೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ID ಕಾರ್ಡು, ಕ್ಯಾಸ್ಟ್ ಇನ್ಕಮ್, MP MLA ಎಲೆಕ್ಷನ್, ಶಾಸಕರು ಪ್ರತಿಯೊಬ್ಬರಿಗೂ ಕೂಡ 80 ವರ್ಷಗಳ ಕಾಲ ತಾತ ಕಾಲದಿಂದನೂ ಕೂಡ ಓಟ್ ಹಾಕೊಂಡ್ ಬರ್ತಾರೆ ಇವರು. ಇಲ್ಲಿ ಏನಾಗಿದೆ ಅಂತ 80 ವರ್ಷದಿಂದ ವಾಸವಾಗಿರೋದು ಈಗಾಗ್ಲೇನೆ ಪ್ರತಿ ಅಧಿಕಾರಿಗಳಿಗೆ, ಪ್ರತಿ MLA MP ಗಳಿಗೆ ಮಾಹಿತಿ ಇದೆ. ಇವರು ಏನೋ ಪರಿಶಿಷ್ಟ ಜಾತಿ ಸಮುದಾಯದ ಒಂದು ವಿಚಾರಗಳು ಅಂತಂದ್ರೆ ತಲೆನೇ ಹಾಕಲ್ಲ, ಕಣ್ಣು ಕಾಣದೇ ರೀತಿ ತಿರುಗಾಡ್ತಾರೆ ಪ್ರತಿಯೊಬ್ರು ಕೂಡ. ಈಗಾಗ್ಲೇ ದರ್ಶನ್ ಧ್ರುವನಾರಾಯಣ ಅವರು ನಂಜನಗೂಡು ಕ್ಷೇತ್ರಕ್ಕೆ ಬರ್ತಾರೆ ಮೇಡಮ್, ಅದು ಹೊರಳವಾಡಿ. ಆದ್ರೆ ನಂಜನಗೂಡು ಕ್ಷೇತ್ರಕ್ಕೆ ಬಂದ್ರು ಕೂಡ ದರ್ಶನ್ ಧ್ರುವನಾರಾಯಣ ಯಾವ್ದೋ ಹೊರಗಡೆ ದೇಶದಲ್ಲಿ ಇದ್ದೀನಿ ಅಂತ ಹೇಳಿ ಅವ್ರು ಮಾಹಿತಿ ಬಂದು ಅವರು ಯಾವ್ದೇ ರೀತಿ ಇವ್ರಿಗೆ ಸ್ಪಂದಿಸ್ತಾ ಇಲ್ಲ. ಪುನಃ ಇದೇ ಜಿಲ್ಲೆಯ CM ಸಿದ್ದರಾಮಯ್ಯನವರ ಕ್ಷೇತ್ರ ಮೇಡಮ್, ಅದು ಇದೇ ಜಿಲ್ಲೆಯ ಸಿದ್ದರಾಮಯ್ಯನವರು. ಅವರು ಕೂಡ ನೋಡಿ, ಇದು ವಿಚಾರ ಗೊತ್ತಿದೆ, ಸಂಪೂರ್ಣವಾಗಿ ಗೊತ್ತಿದೆ. ಒಂದ್ ರೀತಿ 10 ವರ್ಷದ ಹಿಂದೆ ಇದೇ ಒಂದು ಮೇಲ್ ಸಮುದಾಯದವರು ಅಲ್ಲಿ ದಬ್ಬಾಳಿಕೆ ಮಾಡಿ ಅಟ್ರಾಸಿಟಿ ಕೇಸ್ ದಾಖಲೆ ಆಗುತ್ತೆ ಅವ್ರ ಮೇಲೆ. ಅವರು ಸಡ್ಡಿಗೆ ಬೆಂಕಿ ಹಾಕ್ತಾರೆ, ಕುಟುಂಬದ ಸಡ್ಡಿಗೆ, ಅವ್ರು ವಾಸ ಮಾಡ್ತಿರೋಂತ ಸಡ್ಡಿಗೆ ಬೆಂಕಿ ಹಾಕ ಒಂದು ಅನಾಹುತ ನಡೀತದೆ ಅಲ್ಲಿ. ಇದೇ ಸಂಘಟನೆಯವರು ನಾವೇನೆ ಹೋಗಿ 10 ವರ್ಷದ ಹಿಂದೆ ಅವ್ರಿಗೆ ಅಟ್ರಾಸಿಟಿ ಕೇಸ್ ನ ಬುಕ್ ಮಾಡಿದಾಗ ಅವರು ಅದ್ರಲ್ಲೂ ಕೂಡ ನಿರ್ಲಕ್ಷ್ಯ ವಹಿಸಿ ಇದೇ ಪೊಲೀಸ್ ಇಲಾಖೆಗಳು ಚಾರ್ಜ್ ಶೀಟ್ ನ ಸರಿಯಾದ ರೀತಿ ಸಲ್ಲಿಸಲ್ಲ. ಸರಿಯಾದ ರೀತಿ ಚಾರ್ಜ್ ಶೀಟ್ ನ ಸಲ್ಲಿಸಿನ ಆ ಕೇಸು ಏನಾಗಿದೆ ಅಂದ್ರೆ ಅದು ಕೂಡ ಪೆಂಡಿಂಗ್ ಆಗಿದೆ. ಅದು ಕೂಡ ಇಲ್ಲಿವರೆಗೆ ಸರಿಯಾದ ರೀತಿ ತನಿಖೆಗಳಾಗಿಲ್ಲ. ಕೋರ್ಟ್ ಅಲ್ಲೂ ಕೂಡ ಅದು ಕೇಸು ಪೆಂಡಿಂಗ್ ಆಗುತ್ತೆ. ಅದನ್ನು ಇದು ಮಾಡಿ ಮೇಡಮ್ 2020 ಕೋರ್ಟ್ ಆದೇಶ ಆಗಿದ್ದು, 2020 ಕೋರ್ಟ್ ಆದೇಶ ಆಗಿದೆ. 2025 ಬಂದು ಈಗ ಅವ್ರನ್ನ ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಒಂದ್ ರೀತಿ ದಬ್ಬಾಳಿಕೆ ಮಾಡಿ ಒಂದು ಹಂದಿ ಜೋಗಿ ಕುಟುಂಬನ ಬೀದಿಗೆ ತಳ್ಳುವಂತಹ ಕೆಲಸ ನಡೀತದೆ. ಸರ್, ಈಗ ಇದೇ ರೀತಿ ಮುಂದುವರೆದ್ರೆ ಏನು ಬಂದು ಕ್ರಮ ಕೈಗೊಳ್ಳಿಲ್ಲ ಅಂತ ಅಂದ್ರೆ ಮುಂದಿನ ನಡೆ ನಿಮ್ದೇನು? ಯಾಕೆಂದ್ರೆ ನೀವು ಮುಖಂಡರುಗಳಾಗಿ ನೀವು ಅವರ ಪರ ನಿಲ್ಬೇಕಾಗತ್ತೆ. ಖಂಡಿತವಾಗಿ ಮೇಡಮ್, ಖಂಡಿತವಾಗಿ. ನಾವು ಒಬ್ರು ದಲಿತ ಸಂಘರ್ಷ ಸಮಿತಿಯವರಾಗಿದ್ದು ಮೇಡಮ್, ನಾವು ಇಡೀ ಜೀವನನೇ ಹೋರಾಟಕ್ಕಂತ ಮುಡಿಪಿಟ್ರು ಅವರು. ನಾವು ಈ ಒಂದು ಪ್ರಕರಣ ಇವತ್ತು ಏನು ಹಂದಿ ಜೋಗಿ ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಅವರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋ ಒಂದು ರೀತಿ ಸೃಷ್ಟಿಯಾಗಿದೆ. ಇವತ್ತು ಎಲ್ಲ ಇಡೀ ಕುಟುಂಬನೇ ನಾವು ನಾಶ ಆದ್ರೂ ಪರವಾಗಿಲ್ಲ, ನಾವು ಎಲ್ಲೂ ಹೋಗಲ್ಲ, 80 ವರ್ಷದಿಂದ ಸೂರು ಕಟ್ಕೊಂಡು ಇಲ್ಲಿ ನಾವು ಜೀವನನ ರೂಪಿಸ್ಕೊಬಿಟ್ಟಿದೀವಿ, ನಾವ್ ಎಲ್ಲೂ ಹೋಗಲ್ಲ ಅಂತ ಹೇಳಿ ಅವ್ರ ಆಟ ಹಿಡಿದು ಅಲ್ಲೇ ಕೂತಿದ್ದಾರೆ. ಇವತ್ತು ಕೂಡ ಮಕ್ಕಳು, ಚಿಕ್ಕ ಮಕ್ಕಳು, ಏಜ್ ಆದವ್ರ ತಂದೆ ತಾಯಿಗಳು, ತುಂಬಾ ಏಜ್ ಆಗಿದೆ, 90 ವರ್ಷ ಅಜ್ಜಿ ಇದಾರೆ, ಅಲ್ಲೇ ಇದಾರೆ ಮೇಡಮ್. ನಾವು ಇವರು ಅಧಿಕಾರಿಗಳು ಬಂದು ತಹಸೀಲ್ದಾರ್, ಸಮಾಜ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ ಅವ್ರು ಏನ್ ಹೇಳ್ತಾ ಇದಾರೆ, ನಿಮ್ಗೆ ಅಲ್ಲಿ ಜಾಗ ಕೊಡ್ತೀವಿ, ಇಲ್ಲಿ ಜಾಗ ಕೊಡ್ತೀವಿ, ಮೊದಲು ನೀವು ಸೇಫ್ಟಿ ಮಾಡ್ಕೊಳ್ಳಿ, ಅಲ್ಲಿಗೊಂಡೋಗಿ ಇಲ್ಲಿಗೊಂಡೋಗಿ ಅಂದ್ಬಿಟ್ಟು ಹೇಳಿ ಇವ್ರಿಗೆ ಒಂದ್ ರೀತಿ ಉದ್ದೇಶಪೂರ್ವಕವಾಗಿ ಇವ್ರಿಗೆ ಪ್ಲಾನ್ ಮಾಡ್ತಾ ಇದಾರೆ, ಫಸ್ಟ್ ಜಾಗನ ಖಾಲಿ ಮಾಡಿಸ್ಬೇಕು ಅಂತ. ಈಗ ಮೇಡಮ್ ಇವರು ಹಂದಿ ಜೋಗಿ, ನನ್ನ ಅನಿಸಿಕೆ ಏನೋ, ಹಂದಿ ಜೋಗಿ ಕುಟುಂಬದವರು ಜನರ ಮಧ್ಯದಲ್ಲಿ ವಾಸ ಮಾಡೋ ಅರ್ಹತೆನೇ ಇಲ್ವ ಈ ಸಮಾಜದಲ್ಲಿ. ಅಧಿಕಾರಿಗಳೇ ಈ ರೀತಿ ಒಂದು ಅಸ್ಪೃಶ್ಯತೆ ಆಚರಣೆ ಮಾಡ್ತಾ ಇದಾರೆ ಅಂತ ಹೇಳಿ ನನಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅಧಿಕಾರಿಗಳೇ ಒಂದ್ ರೀತಿ ಹಂದಿ ಜೋಗಿ ಕುಟುಂಬದವರು ಹೊರಗಡೆ ಹೋಗಿ ಅಲ್ಲಿ ಬದುಕಿ, ಇಲ್ಲಿ ಬೇಡಿ, ಇಲ್ಲಿ ನಿಮ್ಗೆ ಜಾಗ ಇಲ್ಲ ಅಂದ್ರೆ ಊರ್ನ ಒಳಗಡೆ ಜನರ ಮಧ್ಯದಲ್ಲಿ ಇವರು ಬದುಕಂತ ಹಕ್ಕನೆ ಕಳ್ಕೊಂಡಿದ್ದು. ಪ್ರಜಾಪ್ರಭುತ್ವ ದೇಶದಲ್ಲಿ ಹಕ್ಕನೆ ಕಳ್ಕೊಂಡಿದಾರ ಅಂತ ನನ್ಗೆ ಅನುಮಾನ ಬಂದಿದೆ. ಅಧಿಕಾರಿಗಳೇ ಒಂದ್ ರೀತಿ ಮೇಲ ಸಮುದಾಯದ ಒಂದು ಪ್ರಭಾವಿಗಳ ಜೊತೆ ಎಲ್ಲ ಸಾಮೀಲಾಗಿದ್ದಾರೆ ಅಂತ ಹೇಳಿ ಅನುಮಾನ ಬರ್ತಾ ಇದೆ ಮೇಡಮ್. ಖಂಡಿತ ಸರ್, ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಧನ್ಯವಾದ ಈಡನ್ ಸ್ವಾಮಿ ಜೊತೆ ಮಾತನಾಡಿದ್ದಕ್ಕೆ. ದಯವಿಟ್ಟು ಮೇಡಮ್ ಇದನ್ನ ತಮ್ಮ ಗಮನಕ್ಕೆ ಬಂದಿದೆ ವಿಷಯ ಮೇಡಮ್, ಇವ್ರಿಗೆ ನ್ಯಾಯ ಸಿಕ್ಲೇಬೇಕು ಮೇಡಮ್. ಇಲ್ಲ ಅಂದ್ರೆ ನಾವು ಇಡೀ ನಂಜನಗೂಡಾದಂತ ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ ಮೇಡಮ್. ಖಂಡಿತ ಸರ್, ಧನ್ಯವಾದ ಸರ್. ಇಲ್ಲಿ MLA-ಗಳಾಗ್ಲಿ MP-ಗಳಾಗ್ಲಿ ತುಂಬಾ ನಿರ್ಲಕ್ಷ್ಯತೆ ಮೇಡಮ್, ಇಲ್ಲಿ ತುಂಬಾ ನಿರ್ಲಕ್ಷ್ಯತೆ ವಹಿಸ್ತಾ ಇದಾರೆ. ಅಧಿಕಾರಿಗಳು ಯಾವುದೋ ಆಮಿಷಕ್ಕೆ ಒಳಗಾಗೇನೋ ಹಂದಿ ಜೋಗಿ ಕುಟುಂಬದವರಿಗೆ ಅನ್ಯಾಯ ಮಾಡ್ತಾ ಇದಾರೆ. 80 ವರ್ಷದಿಂದ ಆಗಿದೆ ಮೇಡಮ್, 80 ವರ್ಷದಿಂದ ಮೂಲಭೂತ ಸೌಕರ್ಯನೇ ಕೊಡದೇನೆ ಅವ್ರಿಗೆ ಯಾಮಾರ್ತಿದ್ದಾರೆ. ಗ್ರಾಮ ಪಂಚಾಯತಿ, ಹೊರಳವಾಡಿ ಗ್ರಾಮ ಪಂಚಾಯತಿ ಅವರು PDO ಆಗ್ಲಿ, ಸೆಕ್ರೆಟರಿ ಆಗ್ಲಿ, ಅಲ್ಲಿ ಸಂಬಂಧಪಟ್ಟಂತ ರಾಜಕೀಯ ಮುಖಂಡರುಗಳಾಗ್ಲಿ, ಇವರಾಗ್ಲಿ, ಸದಸ್ಯರುಗಳಾಗ್ಲಿ, ಯಾರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಎಲ್ಲ ಒಂದ್ ರೀತಿ ಮಂಜು ಬಂದಂಗೆ, ಎಲ್ಲ ಒಂಥರ ಬರ್ಣ ಆದಂಗೆ, ಎಲ್ಲ ಒಂಥರ ಮಂಕಾದಾಗ ಆಗ್ಬಿಟ್ಟಿದ್ದಾರೆ. ಖಂಡಿತ ಸರ್, ನಾವು ಕೂಡ ಅಧಿಕಾರಿಗಳ ಜೊತೆ ಮಾತಾಡ್ತೀವಿ. ಧನ್ಯವಾದ ಮಾತನಾಡಿದ್ದಕ್ಕೆ ಸರ್. ಆಮೇಲೆ ಈಗ ಓಕೆ ಮಾತಾಡ್ಬೇಕು. ಈ ವಿಚಾರವನ್ನ ಅವ್ರಿಗೆ ಗಮನಕ್ಕೆ ಮುಟ್ಟಿಸ್ತೀವಿ ಸರ್.
ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ದಲಿತರಿಗೆ ರಕ್ಷಣೆ ಕೊಡಲಾಗದ ಪೊಲೀಸ್ ಇಲಾಖೆಗೆ, ಧಿಕ್ಕಾರ, ದಲಿತರಿಗೆ ರಕ್ಷಣೆ ಕೊಡಲಾಗದ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ, ಧಿಕ್ಕಾರ, ದಲಿತರಿಗೆ ರಕ್ಷಣೆ ಕೊಡಲಾಗದ ಪೊಲೀಸ್ ಇಲಾಖೆಗೆ, ಧಿಕ್ಕಾರ, ದಲಿತರನ್ನು ಉದ್ದೇಶ ಪೂರ್ವಕವಾಗಿ ರೋಡಿನ ಸೈಡಿನಲ್ಲಿ ತಪ್ಪಲಾಗದ ಪೊಲೀಸ್ ಇಲಾಖೆಗೆ, ದಲಿತರಿಗೆ ರಕ್ಷಣೆ ಕೊಡಲಾಗದ ಕಂದಾಯ ಇಲಾಖೆಗೆ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲೋ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲೋ ತನಕ ಹೋರಾಟ, ದಲಿತರಿಗೆ ರಕ್ಷಣೆ ಕೊಡಲಾಗದ ರಾಜ್ಯ ಸರ್ಕಾರಕ್ಕೆ, ಧಿಕ್ಕಾರ, ದಲಿತರಿಗೆ ರಕ್ಷಣೆ ಕೊಡಲಾಗದ ಕೇಂದ್ರ ಸರ್ಕಾರಕ್ಕೆ, ಧಿಕ್ಕಾರ, ದಲಿತರಿಗೆ ರಕ್ಷಣೆ ಕೊಡಲಾಗದ ಸಿದ್ದರಾಮಯ್ಯನ ಸರ್ಕಾರಕ್ಕೆ, ಧಿಕ್ಕಾರ, ಉಸ್ತುವಾರಿ ಎಸ್.ಸಿ. ಮಾದೇವಪ್ಪನವರಿಗೆ, ಧಿಕ್ಕಾರ, ಉಸ್ತುವಾರಿ ಎಸ್.ಸಿ. ಮಾದೇವಪ್ಪನವರಿಗೆ, ಧಿಕ್ಕಾರ, ಹಾಲಿ ಶಾಸಕರಾದಂತ ದರ್ಶನ್ ಧ್ರುವ ನಾರಾಯಣರವರಿಗೆ, ಧಿಕ್ಕಾರ, ನಂಜನಗೂಡು ಶಾಸಕರಾದಂತ ಮೊದ್ಲೊಂದ್ಸಲ ಮಾಡಿದ್ವು ನಾವು ಟಿವಿಲಿ. ಬತ್ಮಿ ಸೇರ್ಕೊಡವ ಬನ್ನಿ ಇಲ್ಲಿಗೆ. ಅದೇ ನೀವು ಒಂದ್ 35 ವರ್ಷಗಳಿಂದ ಇದ್ದೀರಲ್ವ ಇಲ್ಲಿ? ನಮ್ಗೆ ಮೂರು ಅದಕ್ಕೆ ಇರ್ತಾರಂడి ಎಕ್ಸೈಸ್ ಮಿಕ್ಕಿಯಾನೆ. ಅಯ್ಯೋ ಸಾರ್ ಹೇಳಿ ಹೇಳಿ ಸಾಕಾಯ್ತು. ಒಂದ್ 50 ವರ್ಷದಿಂದ ಹೇಳ್ತಾ ಇದೀವಿ ನಾವು. ನಮ್ಗೆ 40 ವರ್ಷ ಆಯ್ತು ಈಗ ನಾವು ಹೇಳಿ. ಬೇಕೇ ಬೇಕು, ನ್ಯಾಯ ಬೇಕು, ಗುಂಡಾ ವರ್ತನೆ ತೋರುವ ಪೊಲೀಸ್ ಇಲಾಖೆಗೆ, ಧಿಕ್ಕಾರ, ಗುಂಡಾ ವರ್ತನೆ ರೀತಿ ವರ್ತಿಸುತ್ತಿರುವ ಕಂದಾಯ ಇಲಾಖೆಗೆ, ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಅಮಾಯಕರ ಜೊತೆ ಗುಂಡಾ ವರ್ತನೆ ರೀತಿಯಲ್ಲಿ ನಡೆದುಕೊಳ್ಳುತ್ತಿರುವ ಪೊಲೀಸ್ ಇಲಾಖೆಗೆ, ಧಿಕ್ಕಾರ, ಅಮಾಯಕರ ಜೊತೆ ಗುಂಡಾ ವರ್ತನೆ ರೀತಿಯಲ್ಲಿ ವರ್ತಿಸುತ್ತಿರುವ ಪೊಲೀಸ್ ಇಲಾಖೆಗೆ, ಧಿಕ್ಕಾರ, ಬಡವರ ಬಗ್ಗೆ ಕಾಳಜಿ ವಹಿಸಲಾಗದ ಕಂದಾಯ ಇಲಾಖೆಗೆ, ಬಡವರ ಬಗ್ಗೆ ಕಾಳಜಿ ವಹಿಸಲಾಗದ ದಂಡಾಧಿಕಾರಿಗಳಿಗೆ, ಬಡವರ ಬಗ್ಗೆ ಕಾಳಜಿ ಇಲ್ಲದಂತಹ ಪೊಲೀಸ್ ಇಲಾಖೆಗೆ, ಗುಂಡಾ ವರ್ತನೆ ರೀತಿಯಲ್ಲಿ ತಬ್ಬಿದ್ದಂತಹ ಪೊಲೀಸ್ ಇಲಾಖೆಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ದಲಿತರಿಗೆ ರಕ್ಷಣೆ ಕೊಡಲಾಗದ ಪೊಲೀಸ್ ಇಲಾಖೆಗೆ, ದಲಿತರಿಗೆ ರಕ್ಷಣೆ ಕೊಡಲಾಗದ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ, ದಲಿತರಿಗೆ ರಕ್ಷಣೆ ಕೊಡಲಾಗದ ಪೊಲೀಸ್ ಇಲಾಖೆಗೆ, ದಲಿತರನ್ನು ಉದ್ದೇಶ ಪೂರ್ವಕವಾಗಿ
ಯಾತಕ್ಕಾಗಿ ರೋಡಿನ ಸೈಡಿನಲ್ಲಿ ತಪ್ಪಲಾಗದ ಪೊಲೀಸ್ ಇಲಾಖೆಗೆ, ದಲಿತರಿಗೆ ರಕ್ಷಣೆ ಕೊಡಲಾಗದ ಕಂದಾಯ ಇಲಾಖೆಗೆ ಯಾತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ದಲಿತರಿಗೆ ರಕ್ಷಣೆ ಕೊಡಲಾಗದ ರಾಜ್ಯ ಸರ್ಕಾರಕ್ಕೆ, ದಲಿತರಿಗೆ ರಕ್ಷಣೆ ಕೊಡಲಾಗದ ಕೇಂದ್ರ ಸರ್ಕಾರಕ್ಕೆ, ದಲಿತರಿಗೆ ರಕ್ಷಣೆ ಕೊಡಲಾಗದ ಸಿದ್ದರಾಮಯ್ಯನ ಸರ್ಕಾರಕ್ಕೆ, ಉಸ್ತುವಾರಿ ಎಸ್.ಸಿ. ಮಾದೇವಪ್ಪನವರಿಗೆ, ಉಸ್ತುವಾರಿ ಎಸ್.ಸಿ. ಮಾದೇವಪ್ಪನವರಿಗೆ, ಹಾಲಿ ಶಾಸಕರಾದಂತ ದರ್ಶನ್ ಧ್ರುವ ನಾರಾಯಣ್ ರವರಿಗೆ, ನಂಜನಗೂಡು ಶಾಸಕರಾದಂತ ಮೊದ್ಲೊಂದ್ಸಲ ಮಾಡಿದ್ವು ನಾವು ಟಿವಿಲಿ. ಬತ್ಮಣ್ಣ ಸೇರ್ಕೊಡುವ ಬನ್ನಿ ಇಲ್ಲಿಗೆ. ಅದೇ ನೀವು ಒಂದ್ 35 ವರ್ಷಗಳಿಂದ ಇದ್ದೀರಲ್ವ ಇಲ್ಲಿ? ನಮ್ಗೆ 30 ವರ್ಷ ಅದಕ್ಕೆ ಚರಂಡಿ ಎಲ್ಲ ಮಿಕ್ಕಿಯಾನೆ. ಅಯ್ಯೋ ಸಾರ್ ಹೇಳಿ ಹೇಳಿ ಸಾಕಾಯ್ತು. ಒಂದ್ 50 ವರ್ಷದಿಂದ ಹೇಳ್ತಾ ಇದೀವಿ ನಾವು. ನಮ್ಗೆ 40 ವರ್ಷ ಆಯ್ತು ಈಗ ನಾವ್ ಹೇಳಿ. ಬೇಕೇ ಬೇಕು, ನ್ಯಾಯ ಬೇಕು. ಗುಂಡಾ ವರ್ತನೆ ತೋರುವ ಪೊಲೀಸ್ ಇಲಾಖೆಗೆ ಧಿಕ್ಕಾರ, ಧಿಕ್ಕಾರ. ಗುಂಡಾ ವರ್ತನೆ ರೀತಿ ವರ್ತಿಸುತ್ತಿರುವ ಕಂದಾಯ ಇಲಾಖೆಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಅಮಾಯಕರ ಜೊತೆ ಗುಂಡಾ ವರ್ತನೆ ರೀತಿಯಲ್ಲಿ ನಡೆದುಕೊಳ್ಳುತ್ತಿರುವ ಪೊಲೀಸ್ ಇಲಾಖೆಗೆ ಧಿಕ್ಕಾರ, ಧಿಕ್ಕಾರ. ಅಮಾಯಕರ ಜೊತೆ ಗುಂಡಾ ವರ್ತನೆ ರೀತಿಯಲ್ಲಿ ವರ್ತಿಸುತ್ತಿರುವ ಪೊಲೀಸ್ ಇಲಾಖೆಗೆ ಧಿಕ್ಕಾರ, ಧಿಕ್ಕಾರ. ಬಡವರ ಬಗ್ಗೆ ಕಾಳಜಿ ವಹಿಸಲಾಗದ ಕಂದಾಯ ಇಲಾಖೆಗೆ ಧಿಕ್ಕಾರ, ಧಿಕ್ಕಾರ. ಬಡವರ ಬಗ್ಗೆ ಕಾಳಜಿ ವಹಿಸಲಾಗದ ದಂಡಾಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಬಡವರ ಬಗ್ಗೆ ಕಾಳಜಿ ಇಲ್ಲದಂತಹ ಪೊಲೀಸ್ ಇಲಾಖೆಗೆ ಧಿಕ್ಕಾರ, ಧಿಕ್ಕಾರ. ಗುಂಡಾ ವರ್ತನೆ ರೀತಿಯಲ್ಲಿ ತಬ್ಬಿದ್ದಂತ ಸರ್, ಈಗ ನಂಜನಗೂಡ್ನಲ್ಲಿ ಹಂದಿಜೋಗಿ ಸಮುದಾಯ ಏನಿತ್ತು, ಆ ಸಮುದಾಯದ ಮನೆಗಳನ್ನ ಕಳೆದ 3 ದಿನಗಳ ಹಿಂದೆ ಧ್ವಂಸ ಮಾಡಿದ್ದಾರೆ. ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್? ಅದೇ ಸರ್, ಈಗ ಕುಟುಂಬಗಳೆಲ್ಲ ಬೀದಿಲ್ ವಾಸ ಮಾಡುವಂತ ಪರಿಸ್ಥಿತಿ ಇದೆ. ಯಾರು ಕೂಡ ಸ್ಪಂದಿಸ್ತಾ ಇಲ್ಲ. ಯಾಕೆ ಅಂತ ಆದ್ರೆ ಅದ್ರ ಹಿಂದೆ ಬಹಳಷ್ಟು ಕಥೆಗಳಿದೆ, ನಿಮಗ್ ಗೊತ್ತಿರುತ್ತೆ ಏನ್ ನಡೆದಿದೆ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಯಾವ ರೀತಿಯಾಗಿ ನಾವು ಅವ್ರನ್ನು ಸಂಪರ್ಕಿಸೋ ಪ್ರಯತ್ನವನ್ನ ಮಾಡ್ತಾ ಇದೀವಿ ಸರ್, ಆದ್ರೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಈಗ ನೀವು ಒಬ್ರು ಯಾಕೆ ಅಂತ ಅಂದ್ರೆ ಕಳೆದ ಬಾರಿ ನಿಮ್ಮ ಸರ್ಕಾರ ಇತ್ತು, ನೀವಲ್ಲಿ ಶಾಸಕರಾಗಿದ್ರಿ. ಸೊ ಯಾಕೆ ಅಂತ ಅಂದ್ರೆ ಹಂದಿಜೋಗಿ ಕುಟುಂಬದವರು ಕೂಡ ನಿಮ್ಮ ಹೆಸರನ್ನು ಕೂಡ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ನಮ್ಗೇನು
ಓಟ್ ಕೇಳಿದಂತ ಸಂದರ್ಭದಲ್ಲಿ ಮಾತ್ರ ಮಾಡ್ತೀವಿ ಅಂತ ಭರವಸೆ ಕೊಡ್ತಾ ಇದ್ರು, ಅದಾದ್ಮೇಲೆ ನಮ್ಗೆ ಯಾವುದೇ ಫೆಸಿಲಿಟಿಗಳು ಕೊಟ್ಟಿಲ್ಲ ಅಂತ. ಇವಾಗ ನಿಮ್ಗೆ ಅದ್ರದ್ದೇನ್ ಇದ್ಕೊಡ್ಬೇಕಾರ ಹೇಳ್ದ ನಾನು. ಖಂಡಿತ ಸರ್, ಅಂದ್ರೆ ಹೇಳಿ ಈಗ ಏನ್ ಮಾಡೋದ ಕುಟುಂಬಗಳ ಪರಿಸ್ಥಿತಿ ಇವತ್ತು ಈ ರೀತಿ ಇದೆ ಅಂತ. ನೋಡಿ ನಮ್ಮ ಟೈಮಲ್ಲಿ ನನ್ನ ಅವಧಿಯಲ್ಲಿ ಆ ವಿಚಾರ ನನ್ ಗಮನಕ್ಕೆ ಬಂದಿತ್ತು, ಓಕೆ, ಇಲ್ಲ ಅಂತ ಹೇಳಲ್ಲ ಅಲ್ಲಿ. ಬಟ್ ಅವಾಗ ನಾನು ಅವ್ರಿಗೆ ಉಳ್ಕೊಳಕಲ್ಲಿ ಇದ್ ಅವಕಾಶ ಮಾಡ್ಕೊಟ್ಟಿದ್ದೆ, ಯಾಕಂದ್ರೆ ಮ್ಯಾಟರ್ ವಾಸ್ ಬಿಫೋರ್ ದ ಕೋರ್ಟ್. ಅಲ್ಲಿವರೆಗೂ ನಾವೇನು ಇದ್ ಮಾಡೋದ್ ಬೇಡ, ಅವ್ರು ಅಲ್ಲೇ ಉಳ್ಕೊಂಡ್ಲಿ ಅಂತ ನಾನು ಅಲ್ಲಿ ಬಿಟ್ಟಿರೋದು. ಈಗ ನಾನು ತಹಸೀಲ್ದಾರ್ ಹತ್ರ ನಿನ್ನೆ ಫೋನ್ ಮಾಡಿ ಕೇಳಿದಾಗ, ಇಲ್ಲ ಸರ್ ಮ್ಯಾಟರ್ ಕೋರ್ಟ್ ಇಂದ ಅವ್ರಿಗೆ ಕ್ಲಿಯರ್ ಡೈರೆಕ್ಷನ್ಸ್ ಕೊಟ್ಟಿದಾರಂತೆ ವೆಕೇಟ್ ಮಾಡ್ಬೇಕು ಅಂತ. ಸಾಮಾನ್ಯವಾಗಿ ಅಂತ ಬಂದಂತ ಸಂದರ್ಭದಲ್ಲಿ ಪೊಲೀಸ್ ಫೋರ್ಸ್ ಅವರೆಲ್ಲ ಬಂದು ನಿಮ್ಗೆ ವೆಕೇಟ್ ಮಾಡ್ಬೇಕು ಅಂತಂದ್ರೆ ಕೋರ್ಟ್ ಡೈರೆಕ್ಷನ್ಸ್ ತಗೊಂಡೇ ಮಾಡ್ತಾರೆ. ಬಟ್ ನಾನ್ ಇಲ್ಲಿ ಕೇಳೋದು, ಅಲ್ಲಿ ಯಾರು ಓನರ್ಶಿಪ್ ಇಟ್ಕೊಂಡಿದಾರ ಅವರು ಪರ್ಯಾಯವಾಗಿ ಇವ್ರಿಗೊಂದು ಅವಕಾಶ ಮಾಡ್ಕೊಡ್ಬೇಕಾಗಿತ್ತು. ಯಾಕಂದ್ರೆ ಇವರು ಇದ್ದಕ್ಕಿದ್ದಂಗೆ ನಿನ್ನೆ ಮೊನ್ನೆಯಿಂದ ಬಂದು ವಾಸ ಮಾಡ್ತಾ ಇಲ್ಲ ಅಲ್ಲಿ. ಇಟ್ಸ್ ಅ ಫ್ಯಾಕ್ಟ್, ಅವ್ರು ವಾಸ ಬಹಳ ವರ್ಷದಿಂದ ಇದ್ರು ಅಂತ. 80 years ಇಂದ ಇದ್ರು ಅನ್ನೋದು ಮಾಹಿತಿ ಅಂತ ಅವ್ರು ಹೇಳ್ತಾರೆ. ಬಟ್ ದೇ ಡೋಂಟ್ ಹ್ಯಾವ್ ಅ ಸಿಂಗಲ್ ಪೇಪರ್. ಆ ಪೇಪರ್ಸ್ ಇಲ್ಲದ ಸಂದರ್ಭದಲ್ಲಿ ಏನಾಗೋಗುತ್ತೆ, ಈಗ ತಾಲೂಕು ಆಡಳಿತ ಅವ್ರಿಗೆ ಪರ್ಯಾಯವಾಗಿ ಅವ್ರಿಗೆ ಸರ್ಕಾರದ ಇನ್ನೊಂದು ಜಾಗ ಕೊಟ್ಟು ಇದ್ ಮಾಡಿಸ್ಬೇಕಾಗತ್ತೆ ಅಲ್ಲಿ. ಇಲ್ಲ ಓನರ್ಸ್ ಏನಾರು ಆತರ ಅವ್ರಿಗೆ ಕೋರ್ಟ್ ಆರ್ಡರ್ಸ್ ಇಂದ ಈ ತರ ಕಂಪ್ಲೇಂಟ್ ಮಾಡ್ಕೊಳ್ಳಿ ಅಂತ ಏನಾರು ಅವ್ರ ಕಡೆಯಿಂದ ಏನಾರು ಒಂದ್ ಸ್ವಲ್ಪ ಆರ್ಥಿಕವಾಗಿ ಅವ್ರಿಗೇನೋ ಸಹಾಯ ಮಾಡಿ ಒಂದು ತರ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಿದ್ರೆ ಸರಿ ಇರೋದು. ಬಟ್ ಇದು ಏಕಾಏಕಿ ಅವ್ರು ಬಂದು ಪೊಲೀಸ್ ಫೋರ್ಸ್ ತಗೊಂಡ್ ಬಂದಿದ್ದಾರೆ ಅಂತಂದ್ಮೇಲೆ ನನ್ ಕಡೆಯಿಂದ ಅದು ಸ್ವಲ್ಪ ತಪ್ಪಾಗಿದೆ ಅವ್ರ ಕಡೆ. ಇದನ್ನ ಅವ್ರು ಕರ್ದಿ ಅವ್ರು ಕೂತ್ಕೊಂಡ್ ಮಾತಾಡಿ ಬಗೆಹರಿಸಿ ಕಳಿಸ್ಬೇಕು, ಯಾಕಂದ್ರೆ ಬಹಳ ವರ್ಷದಿಂದ ಇರೋದು ಅದು. ಆಮೇಲೆ ಈ ವಿಚಾರನ ತಾಲೂಕು ಆಡಳಿತಕ್ಕೆ ತಹಸೀಲ್ದಾರ್ ಗಮನಕ್ಕೆ ತಗೊಂಡ್ಬಂದೆ, ಅವ್ರಿಗೆ ಪರ್ಯಾಯವಾಗಿ ಒಂದು ಬೇರೆ ಜಾಗ ವ್ಯವಸ್ಥೆ ಮಾಡಿದ್ರೆ ತಹಸೀಲ್ದಾರ್ ಅವ್ರು ಮಾಡ್ಕೊಟ್ಟಿರೋರು. ಸೊ ಇದು ನನ್ನ ಟೈಮಲ್ಲಿ ಇದು ಬಂದಾಗ ಅವ್ರಿಗೆ ಕೋರ್ಟ್ ಆರ್ಡರ್ಸ್ ಇಂದ ಬಂದಿರ್ಲಿಲ್ಲ, ಅದಕ್ಕೆ ಅಲ್ಲೇ ಉಳ್ಕೊಳ್ಳಿ ಅಂತ ನಾನು ಹೇಳಿದ್ದೆ ನಾನು. ಓಕೆ ಸರ್, ಈಗ ಅವರ ಪರಿಸ್ಥಿತಿ ಬೀದಿಗೆ ಬಂದಿದೆ. ಈಗ ಅವ್ರಿಗೆ ಏನಾದ್ರೂ ಒಂದು ಪರಿಸ್ಥಿತಿನ ಸರಿಪಡಿಸೋ ಕೆಲಸಗಳನ್ನ ಒಬ್ರು ನೀವುಗಳು ಮಾಡ್ಬೇಕು ನಾಯಕರುಗಳಾಗಿ. ಅಲ್ಲ, ನಾನು ತಹಸೀಲ್ದಾರ್ಗೆ ಸಜೆಸ್ಟ್ ಮಾಡಿದ್ದೀನಿ, ಯಾಕಂದ್ರೆ ಇದೇ ತರ ಒಂದ್ ಪ್ರಾಬ್ಲಮ್ ನನ್ಗೆ ಅರ್ಥಲೆಯಲ್ಲೂ ಇತ್ತು. ಪಾಪ ಆಂದಿ ಜೋಗಿಗೆ ನಿಮ್ ನ್ಯೂಸ್ ಅವರೆಲ್ಲ ಅದು ಕವರ್ ಮಾಡಿರ್ಲಿಲ್ಲ. ಅವ್ರಿಗೆ ಒಂದ್ ಸುಮಾರು 20-30 ವರ್ಷದಿಂದ ಅವ್ರಿಗೆ ಕರೆಂಟೇ ಇರ್ಲಿಲ್ಲ. ಬೇಕಾದ್ರೆ ನೋಡೋಗಿ ನಾನು ಅವ್ರಿಗೆ ಇವಾಗೆಲ್ಲ ಕರೆಂಟ್ ವ್ಯವಸ್ಥೆ ಎಲ್ಲ ಮಾಡ್ಕೊಟ್ಟಿದ್ದೀನಿ ನಾನು ಅವ್ರಿಗೆ. ಇವಾಗ ಈ ವಿಚಾರಕ್ಕೆ ನಾನು ತಹಸೀಲ್ದಾರ್ ಅವ್ರಿಗೆ ಹೇಳಿದ್ದೀನಿ, ಎಲ್ಲಾರು ಒಂದ್ ನಮ್ಮ ನಂಜನಗೂಡಲ್ಲಿ ಹತ್ರದಲ್ಲಿ ಬಹುಶಃ ಸಿಂಧುವಳ್ಳಿ ಮತ್ತೆ ಆ ಭಾಗದಲ್ಲಿ ಎಲ್ಲಾರು ಒಂದ್ ಕಡೆ ಜಾಗ ಇದ್ರೆ ಸರ್ಕಾರಿ ಜಾಗದಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡಿ ಅಂತ ಹೇಳಿದ್ರೆ ಅವ್ರು 2-3 ಜಾಗ ಐಡೆಂಟಿಫೈ ಮಾಡಿದಾರ ಅವರು. ಬಟ್ ಇವರು ಬಿಟ್ಕೊಡ್ತಾ ಇಲ್ವಂತ ಹೇಳಿ, ದಟ್ ಇಸ್ ದ ಪ್ರಾಬ್ಲಮ್ ಈಗ. ಏನಂದ್ರೆ ತಹಸೀಲ್ದಾರ್ ಕರ್ಸಿ ಹೋಗ್ಬೇಕು ಅನ್ನೋ ತರ ಅಂದ್ರೆ ಇವ್ರು ಹೇಳ್ತಿರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ ಈಗ ಕೂತು ಮಾತನಾಡಿ ಅದೊಂದು ಪರ್ಯಾಯ ವ್ಯವಸ್ಥೆ ಮಾಡ್ಬೇಕು. ತಹಸೀಲ್ದಾರು DYSP ಅವರಿಬ್ರು ಆ ಓನರ್ನು ಕರೆದಿ ಇವ್ರನ್ನು ಕರೆಸ್ಕೊಂಡು ಆ ಪರ್ಯಾಯವಾಗಿ ಯಾವ್ದು ಬೇರೆ ಜಾಗ ತೋರ್ಸಿದಾರ ಅದ್ ಜಾಗನ ತೋರಿಸಿ, ಮತ್ತೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಏನ್ ಸಹಾಯ ಮಾಡ್ಬೋದು ಅವ್ರಿಗೆ ಮನೆ ಕಸದಿಂದ ಹಿಡಿದು ಮತ್ತೆ ಇನ್ನೇನಾರು ಆರ್ಥಿಕವಾಗಿ ಏನಾರು ಸಹಾಯ ಮಾಡಿ, ಓನರ್ಸ್ಗೂ ಕೂಡ ಅಷ್ಟೇನೆ. ಯಾಕಂದ್ರೆ ಇಷ್ಟು ವರ್ಷ ಆ ಜಮೀನ ಒಂದ್ ಕಡೆಯಿಂದ ಅವರು ನೋಡ್ಕೊಂಡಂಗಿದಾರೆ ಅಲ್ಲಿ. ಸೊ ಅವ್ರಿಗೂ ಕೂಡ ಇಷ್ಟು ವರ್ಷ ಮಾಡೋದಕ್ಕೆ ಅವರು ಆರ್ಥಿಕವಾಗಿ ಏನಾರು ಒಂದ್ ಸ್ವಲ್ಪ ಅವ್ರ ಕಡೆಯಿಂದ ಸಹಾಯ ಮಾಡಿ ಇಟ್ ಶುಡ್ ಬಿ ಒಂಥರ ವಿನ್ ಸಿಚುವೇಶನ್ ತರ ತಗೊಂಡ್ಬರ್ಬೇಕು ಅದನ್ನ. ಖಂಡಿತ ಸರ್, ಧನ್ಯವಾದ ಸರ್ ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದಕ್ಕೆ. ಇನ್ನು ಮಾಜಿ ಶಾಸಕರಾದಂತಹ ಹರ್ಷವರ್ಧನ್ ಅವರು ಈಡನ್ಸ್ ವಾಹಿನಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾಕೆ ಅಂತ ಅಂದ್ರೆ ಕಳೆದ ಸಂದರ್ಭದಲ್ಲಿ ಇವರೇ ಅಲ್ಲಿ ಶಾಸಕರಾಗಿದ್ರು. ಸೊ ಆ ಸಂದರ್ಭದಲ್ಲಿ ಕೂಡ ಈ ರೀತಿ ಪರಿಸ್ಥಿತಿ ಇತ್ತು, ಅಂದ್ರೆ ಈ ವಿಚಾರ ಅವರ ಗಮನಕ್ಕೆ ಬಂದಿತ್ತು. ಆದ್ರೆ ಅಲ್ಲಿ ಕೋರ್ಟ್ ಇಂದ ಆರ್ಡರ್ ಇರ್ಲಿಲ್ಲ, ಅದರಿಂದ ನಾನೇ ಮಾತನಾಡಿ ಅವ್ರನ್ನ ಅಲ್ಲಿರ್ಲಿಕ್ಕೆ ಅವಕಾಶ ಮಾಡಿಸ್ಕೊಟ್ಟಿದ್ದೆ. ಆದ್ರೆ ಈಗ ಅವರು ಬಂದು ಈ ರೀತಿಯಾಗಿ ಒಂದು ಧ್ವಂಸವನ್ನ ಮಾಡಿದ್ದಾರೆ, ಪೊಲೀಸರನ್ನ ಕರ್ಕೊಂಡ್ ಬಂದು ಅಂತ ಅಂದ್ರೆ ಅದು ತಪ್ಪು. ಆದರೆ ಕರೆಸಿ ಅಥವಾ ಅವ್ರಿಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸ್ಕೊಟ್ಟು ಒಂದು ಮಾತುಕತೆ ಆಡಿ ನಂತರ ಈ ರೀತಿಯಾಗಿ ಮುಂದುವರಿಬೇಕಾಗಿತ್ತು. ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಜೊತೆಗೆ ನಾನು ತಹಶೀಲ್ದಾರ್ ಜೊತೆ ಮಾತನಾಡಿದ್ದೀನಿ. ಎಲ್ಲೋ ಒಂದು ಕಡೆ ಆದ್ರೆ ನಂಜನಗೂಡು ಸುತ್ತಮುತ್ತ ಅವರಿಗೆ ಒಂದು ಜಾಗದ ವ್ಯವಸ್ಥೆಯನ್ನ ಮಾಡಿ, ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅವರಿಗೆ ಮನೆ ಕಟ್ಸ್ಕೊಡುವಂತ ಕೆಲಸ ಆಗಿರ್ಬೋದು, ಏನಿದೆ ಅವ್ರಿಗೆ ಏನ್ ಬೇಕು ಸೌಲಭ್ಯಗಳು ಅದನ್ನೆಲ್ಲ ಕಲ್ಪಿಸ್ಕೊಡೋ ಕೆಲಸವನ್ನ ನಾನು ಮಾಡ್ತೀನಿ. ಈಗಾಗಲೇ ನಾನು ತಹಶೀಲ್ದಾರ್ ಗಮನಕ್ಕೆ ತಂದಿದ್ದೀನಿ.
ಏನ ಓನರ್ ಇದ್ದಾರೆ, ಜೊತೆಗೆ ಏನು ಈ ಸಮುದಾಯದವರು ಇದ್ದಾರೆ, ಅವ್ರನ್ನೆಲ್ಲ ಕೂರಿಸಿ ಒಂದು ಮಾತನಾಡಿ ಮುಂದಿನ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ ಅನ್ನೋ ಒಂದು ಮಾತನ್ನ ಈಗ ಹರ್ಷವರ್ಧನ್ ಅವರು ಕೂಡ ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದ್ರು. ಇಲಾಖೆಗೆ ದಲಿತರಿಗೆ ರಕ್ಷಣೆ ಕೊಡಲಾಗದ ಕಂದಾಯ ಇಲಾಖೆಗೆ ಯಾತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ದಲಿತರಿಗೆ ರಕ್ಷಣೆ ಕೊಡಲಾಗದ ರಾಜ್ಯ ಸರ್ಕಾರಕ್ಕೆ, ದಲಿತರಿಗೆ ರಕ್ಷಣೆ ಕೊಡಲಾಗದ ಕೇಂದ್ರ ಸರ್ಕಾರಕ್ಕೆ, ದಲಿತರಿಗೆ ರಕ್ಷಣೆ ಕೊಡಲಾಗದ ಸಿದ್ದರಾಮಯ್ಯನ ಸರ್ಕಾರಕ್ಕೆ, ಉಸ್ತುವಾರಿ ಎಸ್ ಸಿ ಮಾದೇವಪ್ಪನವರಿಗೆ, ಉಸ್ತುವಾರಿ ಎಸ್ ಸಿ ಮಾದೇವಪ್ಪನವರಿಗೆ, ಹಾಲಿ ಶಾಸಕರಾದಂತ ದರ್ಶನ್ ಧ್ರುವ ನಾರಾಯಣ್ ರವರಿಗೆ, ನಂಜನಗೂಡು ಶಾಸಕರಾದಂತ ಎಲ್ಲ ಮೊದ್ಲೊಂದ್ಸಲ ಮಾಡಿದ್ವು ನಾವು ಟಿವಿಲಿ. ಬತ್ನೆಯನ್ನ ಸೇರ್ಕೊಡವ ಬನ್ನಿ ಇಲ್ಲಿಗೆ. ಅದೇ ನೀವು ಒಂದ್ 35 ವರ್ಷಗಳಿಂದ ಇದ್ದೀರಲ್ವ ಇಲ್ಲಿ? ನಮ್ಗೆ ಮೂರು ಅದಕ್ಕೆ ಚರಂಡಿ ವಿಶೇಷ ಮಿಕ್ಕಿಯಾನೆ. ಅಯ್ಯೋ ಸಾರ್ ಹೇಳಿ ಸಾಕಾಯ್ತು. ಒಂದ್ 50 ವರ್ಷದಿಂದ ಹೇಳ್ತಾ ಇದೀವಿ ನಾವು. ನಮ್ಗೆ 40 ವರ್ಷ ಆಯ್ತು ಈಗ. ನಾವು ಹೊರಳವಾಡಿ ಗ್ರಾಮದಲ್ಲಿ ಏನು ಶಿವಾನಂದ ಅಂತೇಳಿ ಒಬ್ರು ಜಮೀನಿನಲ್ಲಿ 80 ವರ್ಷಗಳಿಂದ ಒಂದು ಪರಿಶಿಷ್ಟ ಜಾತಿಯ ಅಂದಿಜೋಗಿ ಗ್ರಾಮದವರು, ಅಂದಿಜೋಗಿ ವರ್ಗದ ಕುಟುಂಬದವರು ಇಲ್ಲಿ ವಾಸ ಮಾಡ್ತಾ ಇದ್ರು. ಆ ವಾಸ ಮಾಡ್ತಿರೋ ಜಾಗದಲ್ಲಿ ಒಬ್ಬ ಮಾಲೀಕನಿಗೆ ಆ ಕೋರ್ಟ್ನ ಆದೇಶ ಆಗಿದೆ ಅಂತ ಹೇಳಿ ಪೊಲೀಸ್ನವರು ಮತ್ತು ಕಂದಾಯ ಇಲಾಖೆಯವರು ಒಂದ್ ರೀತಿ ದೌರ್ಜನ್ಯ ಮಾಡುವ ರೀತಿಯಲ್ಲಿ ಇವರು ಗುಂಡಾವರ್ತನೆ ಮಾಡಿ ಒಂದ್ ರೀತಿ ದಬ್ಬಾಳಿಕೆ ಮಾಡಿ ಇವ್ರನ್ನ ಕೋರ್ಟ್ನ ಆದೇಶನ ಒಂದು ಉದ್ದೇಶ ಇಟ್ಕೊಂಡು ಇವ್ರನ್ನ ಜಮೀನಿನಿಂದ ತಬ್ಬುವಂತಹ ಕೆಲಸ ಮಾಡಿ ರೋಡಿನ ಸೈಡಿನಲ್ಲಿ ಒಂದು ನಾಯಿ ಹಂದಿಗಳು ದನಗಳ ರೀತಿಯಲ್ಲಿ ವರ್ತನೆ ಮಾಡಿ ಒಂದ್ ರೀತಿ ನಮ್ಮನ್ನ ರೋಡ್ನಿಂದ ಆಸಕ್ತಿ ತಳ್ತಾರೆ ಇವ್ರು ಅಂದಿಜೋಗಿ ಕುಟುಂಬದವ್ರನ್ನ. ಯಾವ ಉದ್ದೇಶಕ್ಕೆ ಯಾವ ಪುರುಷತ್ವಕ್ಕೆ ಈ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕಂದಾಯ ಇಲಾಖೆ ಲ್ಯಾಂಡ್ ಇದು, ಕಂದಾಯ ಇಲಾಖೆ ಜಮೀನ್ ಇದು. ಕಂದಾಯ ಇಲಾಖೆಯವರು ಇವ್ರಿಗೆ ಫಸ್ಟೇ ಆಲ್ಟರ್ನೇಟ್ ಮಾಡಿ ಇವ್ರು ಹೆಂಗ್ ಬದುಕೋದು, ಯಾವ ರೀತಿ ಬದುಕೋದು ಅಂತ ಆಲ್ಟರ್ನೇಟ್ ಮಾಡಿ ತಾನೆ ಇವ್ರು ವೆಕೇಟ್ ಮಾಡ್ಬೇಕಾಗಿತ್ತು. ಯಾವ ಉದ್ದೇಶಕ್ಕೆ ಹಿಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವತ್ತು ಆ ಕುಟುಂಬ ಬೀದಿಲ್ ಬಿದ್ದಿದೆ. ಅವರು ಈ ಕುಟುಂಬ ಬೀದಿಲ್ ಬಿದ್ದು ಇವತ್ತು ಅವರು ಸಾವುಗೀಡಾಗ ಅಂತ ಒಂದು ಪರಿಸ್ಥಿತಿ ಕೂಡ ಬಂದಿದೆ. ಯಾವ ಉದ್ದೇಶಕ್ಕಿಂತ ಈ ರೀತಿ ಮಾಡ್ತಾರೆ? ಈ ಜಿಲ್ಲೆಯ ಸಿಎಂ ಸಿದ್ದರಾಮಯ್ಯನವರ ಕ್ಷೇತ್ರ ಇದು, ಈ ಜಿಲ್ಲೆ ಕ್ಷೇತ್ರ ಅವ್ರದ್ದು. ಆದ್ರೆ ಇವ್ರು ಎಲ್ಲ MP MLAಗಳು ಶಾಸಕರಿಗೆ ಎಲ್ಲರಿಗೂ ಗೊತ್ತಿದೆ ಇವ್ರು 80 ವರ್ಷದಿಂದ ಇಲ್ಲಿ ಜೀವನ ಮಾಡ್ತಿದ್ದು ಬದುಕ್ತಿದ್ದು. ಇವತ್ತು ಸತ್ತ ಒಂದು ರೀತಿಲಿ ಇವ್ರ ಕುಟುಂಬ ಬದುಕ್ತಾ ಇದೆ. ಇವತ್ತು ಬೀದಿಲಿ ರೋಡಿನ ಸೈಡ್ ನಲ್ಲಿ ಬದುಕಂತ ಪರಿಸ್ಥಿತಿ ಬಂದಿದೆ. ಇದೇ ಜಿಲ್ಲೆಯ ಎಸ್ ಸಿ ಮಾದೇವಪ್ಪನವರು ಉಸ್ತುವಾರಿಯಾಗಿದ್ದಾರೆ, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾರೆ. ಇವರು ಯಾವ ಪುರುಷತ್ವಕ್ಕೆ ಇವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ್ರು ಉಸ್ತುವಾರಿ ಆದ್ರೂ ಒಂದು ಗೊತ್ತಿಲ್ಲ. ಇವ್ರಿಗೆ ಕಂಡ್ರು ಕಾಣದೇ ರೀತಿ ಒಂಥರ ವರ್ತನೆ ತೋರಿಸ್ತಾ ಇದ್ದಾರೆ. ಈ ಒಂದು ಸಮುದಾಯ ಕಂದಾಯ ಇಲಾಖೆ ಆಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, MLAಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಊರಿಂದ ಹೊರಗಡೆ ಅಂದಿಜೋಗಿ ಪಾಳ್ಯದ ಅಂದಿಜೋಗಿ ಕುಟುಂಬದವರು ಅಂತ ಹೇಳ್ತಾ ಇದ್ದಾರೆ. ಯಾವ ಪುರುಷತ್ವಕ್ಕೆ? ಹಾಗಾದ್ರೆ ಇವರು ಊರಿನ ಮಧ್ಯದಲ್ಲಿ ಬದುಕುವಂತ ಅರ್ಹತೆ ಇಲ್ವಾ? ಯಾವ ಉದ್ದೇಶಕ್ಕೆ ಹಿಂಗ್ ಹೇಳ್ತಾರೆ? ಊರಿಂದ ಆಚೆ ಹೋಗಿ ಒಂದ್ ರೀತಿ ನನ್ಗನ್ನಿಸ್ತಾ ಇದೆ ಮೇಲ್ನೋಟಿಗೆ ಇವರೇ ಅಧಿಕಾರಿಗಳೇ ಅಸ್ಪೃಶ್ಯತೆನ ಆಚರಣೆ ಮಾಡ್ತಾ ಇದಾರೆ ಏನೋ ಅಂತ ನನ್ಗೆ ಅನುಮಾನ ಬರ್ತಾ ಇದೆ. ಇವ್ರು ಊರಿನ ಒಳಗಡೆ ಜನಗಳ ಮಧ್ಯದಲ್ಲಿ ಬದುಕಂತ ಅರ್ಹತೆ ಇಲ್ವಾ? ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಅಲ್ವಾ? ಪ್ರಜಾಪ್ರಭುತ್ವ ದೇಶ ಅಲ್ವಾ ಇದು? ಯಾವ ಉದ್ದೇಶಕ್ಕೆ ಊರಿಂದ ಹೊರಗಡೆ ಅಲ್ಲಿ ಕೊಡ್ತೀವಿ ಸೈಟ್, ಇಲ್ಲಿ ಕೊಡ್ತೀವಿ ಅಂತ ಆಮಿಷ ಹೊಡ್ತಾ ಇದಾರೆ? ಗೊತ್ತಾಗ್ತಾ ಇಲ್ಲ. ಇಲ್ಲಿನ 80 ವರ್ಷದಿಂದ ಬಾಳಿ ಬದುಕಿ ತಂದೆ ಮುತ್ತಾತನ ಕಾಲದಿಂದ ಬಾಳಿ ಬದುಕಿರೋ ಜಾಗದಲ್ಲಿ ಇವರು ಬದುಕ ಅರ್ಹತೆ ಇಲ್ವಾ? ಯಾವ ಉದ್ದೇಶಕ್ಕೆ ಇವ್ರು ಹೊರಗಡೆ ಹೋಗಿ ನೀವು ಬದುಕಿ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು? ನಮ್ಗೆ ಅಧಿಕಾರಿಗಳ ಮೇಲೆ ಪ್ರಭಾವಿಗಳ ಜೊತೆ ಏನೋ ಸಾಮೀಲಾಗಿದ್ದಾರೆ ಅಂತ ಅನುಮಾನ ಬರ್ತಾ ಇದೆ ಅಧಿಕಾರಿಗಳು.
ದಯವಿಟ್ಟು ಅಧಿಕಾರಿಗಳು ಇಂತ ಒಂದು ಬಡ ರೈತ ಕುಟುಂಬದಲ್ಲಿ ಬಡ ಹಂದಿ ಸಾಕೊಂಡು ಜೀವನ ಮಾಡ್ಕೋಯ್ತಾರ ಬಡವ್ರ ಮೇಲೆ ಇವ್ರಿಗೆ ಕಣಿಕರೆ ಇಲ್ವಾ? ಉಸ್ತುವಾರಿಗಳಿಗೆ ಕಣಿಕರೆ ಇಲ್ವಾ? ಉಸ್ತುವಾರಿಗಳಿಗೆ ಕಾಣ್ತಾ ಇಲ್ವಾ? ನೋಡ್ತಾ ಇಲ್ವಾ? ಇದೇ ಜಿಲ್ಲೆಯ ಸಿದ್ದರಾಮಯ್ಯನವ್ರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಇದು ಕಾಣ್ತಾ ಇಲ್ವಾ? MP ಅವ್ರಿಗೆ ಕಾಣ್ತಾ ಇಲ್ವಾ? ಆಮೇಲೆ ದರ್ಶನ್ ಧ್ರುವನವ್ರು ಯಾವ್ದೋ ವಿದೇಶದಲ್ಲಿ ಇದ್ದೀನಿ ಅಂತ ಹೇಳಿ ನಮ್ಗೆ ಮಾಹಿತಿ ಹೇಳ್ತಾ ಇದಾರೆ. ಆದ್ರೆ ಅವ್ರು ಇಂಥ ಕುಟುಂಬ 80 ವರ್ಷದಿಂದ ಬದುಕಿ ಬಾಳ್ತಾ ಇರೋ ಕುಟುಂಬಗಳಿಗೆ ನ್ಯಾಯ ಇಲ್ವಾ? ಇವ್ರು ನೋಡ್ತಾ ಇಲ್ವಾ? ಯಾಕೆ ಇವರು ಊರಿನ ಮಧ್ಯದಲ್ಲಿ ಬದುಕಬಾರ್ದು, ಬಾಳಬಾರ್ದು? ಸಮಾಜ ಎಲ್ಲ ಹೇಳ್ತಾರೆ ಯಾವ ಅಸ್ಪೃಶ್ಯತೆ ಇಲ್ಲ ಅಂತ ಹೇಳ್ತಾರೆ, ಇನ್ನು ಜೀವಂತವಾಗಿ ಅಸ್ಪೃಶ್ಯತೆ ಇದೆ ಅಂತ ಅನುಮಾನ ಬರ್ತಾ ಇದೆ ನಮ್ಗೆ. ಅಧಿಕಾರಿಗಳು ಹೊರಗಡೆ ಹೋಗಿ ಅಲ್ಲಿ ಸೈಡ್ ಕೊಡ್ತೀವಿ, ಅಲ್ಲಿರಿ ಇಲ್ಲಿರಿ. ನಾವು ಆ ಕಾಲದಿಂದ ಇಲ್ಲೇ ಹುಟ್ಟು ಬೆಳೆದಿರೋರು. ನಮ್ಮ ತಂದೆ ತಾಯಿ ನಮ್ಮ ತಾತ ಎಲ್ಲ ಇಲ್ಲೇ ಇದ್ದಿದ್ವು. ಅಷ್ಟರಿಂದ ನಾವ್ ಇಲ್ಲೇ ಇದ್ದಿದ್ವು. ನಮ್ಗಾದ್ರೆ ನೆಮ್ಸಿ ಮೋಸ ಮಾಡಿದ್ರು ಅವರು. 2 ಸರಿ ಮೊದ್ಲೊಂದ್ಸರಿ ಮನೆ ಹೊಡೆದಾಕಿದ್ರು, JCB ತಳ್ಳಿಸಿದ್ರು, ಎಲ್ಲ ಮಾಡಿದ್ರು. ನಾವು ಕೋರ್ಟ್ಗೂ ಅಂತೂ ಹೋಗಕ್ಕೂ ಆಗಿಲ್ಲ. ನಮ್ಮನ್ನ ನೆಮ್ಸಿ ಎಲ್ಲ ಮೋಸ ಮಾಡ್ಬಿಟ್ರು. ಈಗ ಬೀದಿಗೆ ಹಾಕ್ಬಿಟ್ಟವ್ರೆ. ನಾವು ಅಂಗಮರದಲ್ಲಿ ಬೀದಿಲಿ ಇದೀವಿ. ಎಷ್ಟು ಸಾಕಾಗಷ್ಟು ಅವಮಾನನೂ ಆಗೈತೆ ನಮ್ಗೆ. ಬದುಕದೇ ಬೇಡ ಅಂತ ನಮ್ ಜೀವನನ ಬದುಕದೇ ರೋಡಲ್ಲಿ ಬಿದ್ದಿರೋದ್ರಿಂದ ನಮ್ ಬದುಕದೇ ಬೇಡ ಅಂತ ತುಂಬಾ ಚಳಿ, ಟೈಮ್ ಊಟ ಇಲ್ಲ, ನೀರಿಲ್ಲ, ಸ್ನಾನ ಮಾಡಿಲ್ಲ. ಇವತ್ತಿಗೆ ಒಂದು 10 ದಿನ 12 ದಿನ ಆಯ್ತು ಸ್ನಾನ ಮಾಡಿಲ್ಲ, ಏನಿಲ್ಲ. ಜೀವನ ಸಾಕಕ್ಕೆ ಆಯ್ತಾ ಇಲ್ಲ ನಮ್ ಕೈಲಿ. ನಾವಾದ್ರೆ ನಮ್ಗೆ ನ್ಯಾಯ ಕೊಡ್ಸಿಲ್ಲ ಅಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೋತೀವಿ. ನಾವು ಕುಡ್ಕೊಂಡು ಇಸಾನೇ ಕುಡ್ಕೊತಾ ಇರ್ತೀವಿ. ನಮ್ ಕುಟುಂಬ ಎಲ್ಲ ಸಾಯಿಸ್ತೀನಿ ಸರ್. ನನ್ ಕೈಲಿ ಆಗಲ್ಲ ಬದುಕಕ್ಕೆ. ಇಷ್ಟು ದಿನ ತೊಳ್ಕೊ ಬಂದಿದೀವಿ, ನರ್ಕ ಕಟ್ಕೊಂಡಿದೀವಿ, ತಗಡ್ ಕಟ್ಕೊಂಡಿದೀವಿ, ಮತ್ತೆ ಮಕ್ಕಳ ಸೋಕ್ ಕಟ್ಕೊಂಡಿದೀವಿ. ಇಷ್ಟೊಂದ್ ದಿನ ನಮ್ಮನ್ನ ಯಾರು ಕೇಳಿಕೆ ಇಲ್ಲ, ನಮ್ಗೆ ಕೇಳು ಇಲ್ಲ ಯಾರು ಬಂದು. ನಮ್ಮ ಹತ್ರ ಒಬ್ರು ಬಂದಿಲ್ಲ. ಓಟಿನ ದಿನ ಬಂದು ಓಟ ಇಷ್ಟು ಕೊಡ್ತಿರತ್ತೆ, ನಮ್ಗೆ ಇನ್ನೇನು ಕೊಟ್ಟಿಲ್ಲ. ಅವ್ರು ನೀರ್ ಕೊಡ್ಬೇಕಾದ್ರೂ ಎಷ್ಟು ಆಗಾರಿ ಗೊತ್ತಿ ಅವ್ರನ್ನ ಕಾಲು ಹಿಡ್ದು ನೀರ್ನ ನಲ್ಲಿ ತಗೊಬರ್ಬೇಕಾದ್ರು ಅದು ರೋಡಲ್ಲಿ ಇಟ್ಕೊಟ್ರು, ಒಳಗಡೆಗೆ ಇಟ್ಕೊಡಕ ಮನೆ ಹತ್ರ ಇಟ್ಕೊಟ್ಟಿಲ್ಲ. ಅವರು ರೋಡಲ್ಲಿ ಎಲ್ಲ ಒಂದ್ ಕಡೆ ಇಡ್ತೀವಿ ಎತ್ಕೊಂಡ್ ಕುಡಿ ಅಂತ ಜಗಳ ಮಾಡ್ತಾರೆ. ನಮ್ಮ ಮೇಲೆ ಭಾರಿ ಕಷ್ಟ ಕೊಟ್ಟವ್ರೆ. ನಮ್ ಇನ್ನು ಬದುಕದ ಜೀವನನೇ ಬೇಡ. ಎಲ್ರಿಗೂ ನಮಸ್ಕಾರ. ಏನು ಒಂದು ಅಹಿತಕರ ಘಟನೆ ನಡೆದಿದೆ, ಇದರ ವಿಚಾರವಾಗಿ ನಮ್ಮ ನಿಕಟಪೂರ್ವ ಶಾಸಕರಾದ ವಿಚಾರ ತಿಳಿಸಿದಾಗ ಅವರು ಹೋಗಿ ಮುಂದೆ ಏನಾಗಿದೆ ಅಲ್ಲಿ ವಾಸ್ತವಿಕ ಏನಾಗಿದೆ ಅಂತ ನೋಡ್ಕೊಂಡು ಬಂದು ತದನಂತರ ನಾವು ಅವ್ರಿಗೆ ಏನು ಸಹಾಯ ಮಾಡಬೇಕು, ಹೋರಾಟ ಮಾಡಬೇಕು, ಅವ್ರಿಗೆ ನ್ಯಾಯ ಅದನ್ನೆಲ್ಲ ಮಾಡೋಣ ಅಂತ ಹೇಳಿ ನಮ್ಮ ಶಾಸಕರ ಸೂಚನೆ ಮೇರೆಗೆ ನಾವು ಬಂದ್ವಿ. ಇಲ್ಲಿ ವಾಸ್ತವ ಸ್ಥಿತಿ ನೋಡ್ತಾ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಅವ್ರ ಕ್ಷೇತ್ರದಲ್ಲೇನೆ ಈ ಒಂದು ಅಸ್ಪೃಶ್ಯತೆ ಕಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಜೀವಂತ ಘಟನೆ. ಯಾಕಂದ್ರೆ ನಮ್ಮ ಹಂದಿ ಜೋಗರು ಆದಂತವ್ರು SC ಸಮುದಾಯಕ್ಕೆ ಸೇರಿದಂತವ್ರು ಈ ಮೇನ್ ರಸ್ತೆಯಲ್ಲಿ ಅವರು ವಾಸವಾಗಿರೋದೇ ತಪ್ಪಂದ್ರೆ ಅವ್ರಿಗೆ ಜೀವನ ಮಾಡಕ್ಕೆ ಅವಕಾಶನೇ ಇಲ್ವಾ? ಹಿಂದುಳಿದ ವರ್ಗದ ಉತ್ತರಕ್ಕೆ ಹೇಳಿ ಮುಖ್ಯಮಂತ್ರಿ ಸಾಹೇಬ್ರೆ, ನೀವು ನಿಮ್ಮ ಕ್ಷೇತ್ರದಲ್ಲಿ ಈ ತರ ಮಾಡ್ತಾ ಇದ್ದೀರಲ್ಲ, ಇಲ್ಲಿ ಆಡಳಿತ ವರ್ಗ ಏನ್ ಮಾಡ್ತಾ ಇದೆ? ಇಲ್ಲಿ ಸಂಬಂಧಪಟ್ಟಂತ PSI ಬಂದು ಇವ್ರನ್ನ ಏಕಾಏಕಿ ಖಾಲಿ ಮಾಡಿಸಿದಾರೆ, ಪ್ರಕರಣ ಆಗಿದೆ ಅಂತ. ಅದ್ ಮೇಲ್ನೋಟಕ್ಕೆ ಅವರು ತಡೆಯಾಜ್ಞೆ ಕೊಟ್ಟಿರೋದು ಕೋರ್ಟು, ತೆರವುಗೊಳಿಸಿ ಅಂತ ಹೇಳಿಲ್ಲ. ಆದ್ರೂ ಕೂಡ ಏಕಾಏಕಿ ಬಂದು ಕಾನೂನನ್ನ ರಕ್ಷಣೆ ಮಾಡ್ಬೇಕಾದಂತವ್ರೆ ಕಾನೂನನ್ನ ಬಾಹಿರ ಮಾಡಿ ಒಬ್ಬ 2 ಕುಟುಂಬನ ಬೀದಿಗೆ ತಂದಿದ್ದಾರೆ ಅಂದ್ರೆ ನಮ್ಮ ಆಡಳಿತ ಮಂಡಳಿ ಏನ್ ಮಾಡ್ತಾ ಇದೆ? ಆದ್ರಿಂದ ದಯವಿಟ್ಟು ಅವ್ರನ್ನ ಸಬ್ ಇನ್ಸ್ಪೆಕ್ಟರ್ PSI ಅವ್ರನ್ನ ಕೂಡಲೇ ಅಮಾನತುಗೊಳಿಸಿ ನಮ್ಮ ಈ ಒಂದು ನಮ್ಮ ಜನದ 2 ಏನು ಕುಟುಂಬ ಇದೆ ಅವ್ರಿಗೆ ಮಾಡ್ಕೊಡ್ಬೇಕು ಅಂತ ಅವಕಾಶ ಮಾಡಿಕೊಟ್ಟು ಅವ್ರು ಇಲ್ಲೇ ವಾಸವಾಗಿರ್ಬೇಕು ಅಂತ ನಾವು ಮಾಡ್ಬೇಕು ಅಂತ ಆಗ್ರಹ. ಒಂದು ವೇಳೆ ಇದಕ್ಕೆ ತಾಲೂಕು ಆಡಳಿತ ಏನು ಕ್ರಮ ತಗೊಳ್ಳದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಿ ಆ ಕುಟುಂಬಕ್ಕೆ ಏನ್ ನ್ಯಾಯ ಒದಗಿಸ್ಕೊಡ್ಬೇಕು ಅದನ್ನ ನಮ್ಮ ವೈಯಕ್ತಿಕವಾಗೂ ಕೂಡ ನಮ್ಮ ಶಾಸಕರ ವೈಯಕ್ತಿಕವಾಗಿ ಕೂಡ ಏನ್ ನಾವು ಮಾಡ್ಬೇಕು ಅದನ್ನ ಖಂಡಿತ ನೆರವೇರಿಸ್ಕೊಡ್ತೀವಿ ಅಂತ.